ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ಜುಲೈ 7ನೇ ತಾರೀಕು ಭಾನುವಾರದಿಂದ ಜುಲೈ 13 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಅವಲೋಕಿಸೋಣ. ಮೊದಲು ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಜುಲೈ 7ನೇ ತಾರೀಕು ಭಾನುವಾರ, ಆಷಾಢ ಮಾಸದ ಶುಕ್ಲ ಪಕ್ಷದ ಬಿದಿಗೆ ಅಥವಾ ದ್ವಿತೀಯ ತಿಥಿ. ಈ ದಿನ ಪುಷ್ಯ ನಕ್ಷತ್ರ, ಹರ್ಷಣ ಯೋಗ, ಬಾಲವಕರಣ ಇರುವಂಥ ದಿನ, ಸಾಮಾನ್ಯ ದಿನ ಆಗಿರುತ್ತೆ. ಯಾಕಂದರೆ ವಿಶೇಷವಾಗಿ ವ್ಯಾಪಾರ, ಉದ್ಯೋಗ, ವೃತ್ತಿಗೆ ಸಂಬಂಧಪಟ್ಟ ಯಾವುದೇ ಅಗ್ರಿಮೆಂಟು, ಕೊಡುಕೊಳ್ಳುವಿಕೆ ಇತ್ಯಾದಿಗಳಿಗೆ, ಮಾತುಕತೆಗಳಿಗೆ ಇದನ್ನು ಸಾಮಾನ್ಯವಾದ ಉತ್ತಮ ದಿನ ಆಗಿರುತ್ತೆ. ಇನ್ನು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಈ ಮದುವೆ ಮುಂಜಿ ಇತ್ಯಾದಿ ಕಾರ್ಯಗಳನ್ನು ಕೆಲವೊಂದು ಭಾಗದಲ್ಲಿ ಮಾಡುವಂತಿಲ್ಲ. ಹಾಗಾಗಿ ಅಂಥ ವಿಚಾರಕ್ಕೆ ಆಷಾಢ ಮಾಸವು ಕೆಲವೊಂದು ಕೆಲವೊಂದು ಭಾಗಗಳಿರುತ್ತೆ. ನಿಷೇಧ ಇಲ್ಲದವರಿಗೆ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಿಗೆ ಈ ದಿನ ಯಾವುದೇ ತೊಂದರೆ ಇರೋದಿಲ್ಲ. ಇನ್ನು 8ನೇ ತಾರೀಕು ಜುಲೈ 8 ಸೋಮವಾರ, ಆಷಾಢ ಶುಕ್ಲ ಪಕ್ಷದ ತೃತೀಯ ಅಥವಾ ತದಿಗೆ ತಿಥಿ, ಆಶ್ಲೇಷ ನಕ್ಷತ್ರ ಇರುತ್ತೆ. ವಜ್ರಯೋಗ, ತೈತಿಲ ಕರ್ಣ ಈ ದಿನವು ಸಾಮಾನ್ಯ ದಿನ ಆಗಿರುತ್ತೆ. ಇನ್ನು ಆಶ್ಲೇಷ ನಕ್ಷತ್ರ ಇರುವ ಕಾರಣ ವಿಶೇಷವಾಗಿ ಈ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಪೂಜೆ ಅಥವಾ ನಾಗರ ಸಂಸ್ಥಾನಗಳಲ್ಲಿ ಏನಾದರೂ ಪರಿಹಾರಾದಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಈ ದಿನ ಆಶ್ಲೇಷ ನಕ್ಷತ್ರ ಇರುವಂಥ ಯೋಗ ಬಂದಿದೆ. ಸೋಮವಾರ ಇದಂಥ ಕಾರ್ಯಗಳನ್ನು ಮಾಡ್ಬೋದಾಗಿದೆ. 9ನೇ ತಾರೀಕು ಮಂಗಳವಾರ, ಈ ದಿನ ಆಷಾಢ ಶುಕ್ಲ ಚೌತಿ ಅಥವಾ ಚತುರ್ಥ ತಿಥಿ. ಈ ದಿನ ಆಶ್ಲೇಷ ಉಪರಿ ಮಖ ನಕ್ಷತ್ರ ಇರುತ್ತೆ. ಸಿದ್ಧಿಯೋಗ, ವಣೀಕರಣ ಇರುವಂಥ ದಿನ, ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಮಂಗಳವಾರ ಆಗಿರೋದ್ರಿಂದ ಚತುರ್ಥಿ ತಿಥಿ ವಿಶೇಷವಾಗಿ ವಿನಾಯಕ, ಗಣಪತಿಯ, ಗಣೇಶನ ಭಕ್ತಿ ಪೂಜೆ ಮಾಡುವಂಥದ್ದು ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ, ನಾಗರ ಕ್ಷೇತ್ರಗಳಲ್ಲಿ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಈ ದಿನ ಉತ್ತಮ ದಿನ ಆಗಿರುತ್ತೆ. ಮುಂದೆ 10ನೇ ತಾರೀಕು ಬುಧವಾರ, ಈ ದಿನ ಬೆಳಗಿನ ಕಾಲದಲ್ಲಿ ಚತುರ್ಥಿ, ಆ ಬಳಿಕ ಪಂಚಮಿ ತಿಥಿ ಇರುತ್ತೆ. ಮಖ ನಕ್ಷತ್ರ ಇರುವಂಥ ವ್ಯತಿಪಾತ ಯೋಗ, ಭದ್ರಕರಣ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಆ ಬಳಿಕ 11ನೇ ತಾರೀಕು ಗುರುವಾರ, ಪಂಚಮಿ ತಿಥಿ, ಹುಬ್ಬ ನಕ್ಷತ್ರ ಅಥವಾ ಪೂರ್ವ ಫಲ್ಗುಣಿ ನಕ್ಷತ್ರ ಅಂತ ಹೇಳಿದ್ರೆ, ಹುಬ್ಬ ನಕ್ಷತ್ರಕ್ಕೆ ಇನ್ನೊಂದು ಹೆಸರು ಪೂರ್ವ ಫಲ್ಗುಣಿ ಅಂತ ಹೇಳ್ತಾರೆ. ಅಂಥ ಹುಬ್ಬ ನಕ್ಷತ್ರ ದಿನ ವರಿಯನ ಯೋಗ, ಬಾಲವಕರಣ ಇರುವಂಥ ದಿನ. ಸಾಮಾನ್ಯವಾಗಿ ವ್ಯಾಪಾರ, ಉದ್ಯೋಗ, ವೃತ್ತಿ ಸಂಬಂಧಿತ ಯಾವುದೇ ಒಪ್ಪಂದ, ಸಹಿ ಮಾಡುವಂಥದ್ದು, ಭೇಟಿ ಮಾಡುವಂಥದ್ದು, ಮಾತುಕತೆಗೆ ಎಲ್ಲ ಉತ್ತಮ ದಿನ ಆಗಿರುತ್ತೆ. ಅಥವಾ ವಸ್ತ್ರ ಆಭರಣ ಖರೀದಿ ಇತ್ಯಾದಿಗಳನ್ನು ಸಹ ಮಾಡ್ಬೋದಾಗಿದೆ. ಇನ್ನು 12ನೇ ತಾರೀಕು ಶುಕ್ರವಾರ, ಷಷ್ಠಿ ತಿಥಿ, ಉತ್ತರ ನಕ್ಷತ್ರ ಇರುವಂಥ ದಿನ. ಈ ದಿನ ವಿಶೇಷವಾಗಿ ಈ ಒಂದು ಗ್ರಹಗಳ ಒಂದು ಪರಿವರ್ತನೆ ನಡೆಯುವಂಥ ದಿನ ಆಗಿರುತ್ತೆ. ಇಲ್ಲಿ ಕುಜನ ಒಂದು ವೃಷಭಕ್ಕೆ ಹೋಗುವಂಥ ಒಂದು ದಿನ. ಇಲ್ಲಿ ಆ ಒಂದು ವೃಷಭಕ್ಕೆ ಪರಿವರ್ತನೆ ಆಗುವಂಥ ದಿನ, ಶುಕ್ರನ ಒಂದು ವೃಷಭ ಪರಿವರ್ತನೆ. ಹಾಗಾಗಿ ಅಲ್ಲಿ ಈ ಒಂದು ಕುಜಗ್ರಹದ ಪರಿವರ್ತನೆ ಒಂದು ವಿಶೇಷವಾದ ವಿಡಿಯೋನ ಆಗಲೇ ಪ್ರಸಾರ ಮಾಡಿದ್ದೇನೆ. 12ನೇ ತಾರೀಕು ಶುಕ್ರವಾರದಂದು ಮಂಗಳ ಗ್ರಹವು ವೃಷಭ ರಾಶಿ ಪ್ರವೇಶಿಸುವಂಥ ದಿನದಲ್ಲಿ ಆ ಒಂದು 3 ರಾಶಿಗಳಿಗೆ ವಿಶೇಷವಾದ ಶುಭಫಲವು, ಇನ್ನಿತರ ಕೆಲವು ರಾಶಿಗೆ ಮಿಶ್ರ ಫಲವು ವ್ಯಕ್ತವಾಗಿರುತ್ತೆ. ಇದರ ಒಂದು ಸಾರ್ವತ್ರಿಕ ಫಲದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದೆ, ಅದನ್ನು ಗಮನಿಸಿಕೊಳ್ಳುವಂಥದ್ದು. ಈ ದಿನ ಶುಕ್ರವಾರ, ಷಷ್ಠಿ ತಿಥಿ, ಉತ್ತರ ನಕ್ಷತ್ರ ಇರೋ ಕಾರಣ ಯಾವುದೇ ರೀತಿಯ ಈ ಸಹಿ ಮಾಡುವಂಥದ್ದು, ಅಗ್ರಿಮೆಂಟ್ ಮಾಡೋದು ಅಥವಾ ಇನ್ನಿತರ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟ ಮಾತುಕತೆ, ಭೇಟಿಯಾಗುವಂಥದ್ದು ಇತ್ಯಾದಿ ಕೆಲಸಗಳಿಗೆ ಉತ್ತಮ ದಿನ ಆಗಿರುತ್ತೆ. ಇನ್ನು 13ನೇ ತಾರೀಕು ಶನಿವಾರ, ಸಪ್ತಮಿ ತಿಥಿ, ಹಸ್ತ ನಕ್ಷತ್ರ ಇರುವಂಥ ದಿನ, ಶಿವಯೋಗ, ವಣೀಕರಣ ಇರುವಂಥದ್ದು. ವಿಶೇಷವಾಗಿ ಶನಿವಾರದಂದು ಮಾಡುವಂತಹ ಪೂಜೆ ಪುನಸ್ಕಾರಗಳಿಗೆ ಆಂಜನೇಯ, ಶನಿ ಮಹಾತ್ಮರು ಅಥವಾ ಇನ್ನಿತರ ಯಾವುದೇ ಈ ಗ್ರಹಗಳಿಗೆ ಸಂಬಂಧಪಟ್ಟ ಪರಿಹಾರಾದಿ ಮಾರ್ಗಗಳನ್ನು, ದಾನ ಧರ್ಮಗಳನ್ನು ಮಾಡಲಿಕ್ಕೆ ಅರಳಿ ಮರದ ಪ್ರದಕ್ಷಿಣೆ ಮಾಡುವಂಥದ್ದು, ಶನಿ ದೋಷ ಪರಿಹಾರದ ಏನಾದರೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು ಇವೆಲ್ಲಕ್ಕೂ ಉತ್ತಮವಾದ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಒಂದು ಪಂಚಾಂಗದ ಸಂಕ್ಷಿಪ್ತವಾದ ವಿವರಗಳನ್ನು ಗಮನಿಸಾಯಿತು. ಇನ್ನು ಗಮನಿಸೋಣ ರಾಶಿ ಭವಿಷ್ಯ. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ವಾರದಲ್ಲಿ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ. ಹೆಚ್ಚಿನೇನು ಅತ್ಯುತ್ತಮವಾದ ದಿನಗಳು ಅಥವಾ ಅತ್ಯುತ್ತಮವಾದ ಫಲಗಳು ಕಂಡುಬರ್ತಿಲ್ಲ. ಸಾಮಾನ್ಯವಾಗಿ ನಿಮಗೆ ಒಂದು ಗುರುಬಲದ ಅನುಕೂಲತೆ, ಶುಕ್ರನ ಅನುಕೂಲತೆ ಎಲ್ಲ ಇದೆ. ಹಾಗಾಗಿ ಅವೆಲ್ಲ ವಿಚಾರ ಚೆನ್ನಾಗಿರೋದ್ರಿಂದ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಅವೆಲ್ಲ ಚೆನ್ನಾಗಿ ನಡೆಯುವಂಥ ಲಕ್ಷಣಗಳಿವೆ. ಮಧ್ಯೆ ಕೆಲವೊಂದು ಗ್ರಹಗಳ ವ್ಯತ್ಯಾಸದಿಂದ ಅಥವಾ ಚಂದ್ರನ ಬಲದ ಕೊರತೆಯಿಂದ, ಇತರ ಗ್ರಹಗಳ ಬಲದ ಕೊರತೆಯಿಂದ ಕೆಲವೊಂದು ಸಣ್ಣ ಪುಟ್ಟ ಏರುಪೇರುಗಳು ಸಹ ಬರುವಂಥ ದಿನ ಆಗಿದೆ. ವಾರದ ಆರಂಭ ನಿಮಗೆ 7 ಮತ್ತು 8ನೇ ತಾರೀಕು ಭಾನುವಾರ, ಸೋಮವಾರ ಅಷ್ಟೊಂದು ಉತ್ತಮವಾದ ದಿನ ಆಗಿರೋದಿಲ್ಲ. ಆ ಭಾನುವಾರ, ಸೋಮವಾರದಂದು ನಿಮಗೆ ಮಾತಿನ ಚಕಮಕಿ, ಮನಸ್ಸಲ್ಲಿ ಸ್ವಲ್ಪ ಹಗೆತನದ ವಾತಾವರಣ ಮಾಡುವಂಥದ್ದು, ಎಲ್ಲರ ಮೇಲೂ ದ್ವೇಷ ಕಾರುವಂಥ ಒಂದು ವಾತಾವರಣ ನಿರ್ಮಾಣ ಆಗುವಂಥದ್ದು, ಚಿಂತೆ ಹೆಚ್ಚಳ ಆಗುವಂಥದ್ದು,
ವ್ಯಾಪಾರದಲ್ಲಿ ಸ್ವಲ್ಪ ನಿಮಗೆ ಇಳಿಮುಖ ಆಗ್ಬೋದು. ಉದ್ಯೋಗದಲ್ಲಿ ಏನಾದರೂ ನಿಮಗೆ ಕಿರಿಕಿರಿಯ ವಾತಾವರಣ, ಮೇಲಧಿಕಾರಿಗಳಿಂದ ಕಿರುಕುಳ ಬರೋದು. ಇನ್ನು ಕೃಷಿ ಚಟುವಟಿಕೆ ಮಾಡೋರಿಗೆ ಅವರಿಗೆ ಕೃಷಿಗೆ ಏನಾದರೂ ವಾತಾವರಣದ ವೈಪರೀತ್ಯ, ಹವಾಮಾನ ವೈಪರೀತ್ಯದಿಂದ ಏನಾದರೂ ಕಷ್ಟ ನಷ್ಟಗಳು, ಚಿಂತೆಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಾರದ ಆರಂಭದ ಭಾನುವಾರ ಸೋಮವಾರ ಮೇಷರಾಶಿಯವರಿಗೆ ಅಷ್ಟೊಂದು ಅನುಕೂಲಕರವಾಗಿ ಬಂದಿಲ್ಲ. ಎಲ್ಲ ವಿಚಾರದಲ್ಲೂ ಸ್ವಲ್ಪ ವಿಳಂಬವಾದ ಫಲಿತಾಂಶ ಆಗುವಂಥದ್ದು, ಚಿಂತೆ, ಆತಂಕ, ಒತ್ತಡಗಳು ಹೆಚ್ಚಳ ಆಗುವಂಥದ್ದು. ಮನೆಯಲ್ಲಿನೂ ಅಥವಾ ಬಂಧುಗಳ ಮಿತ್ರರ ಜೊತೆಗೂ ನಿಮಗೆ ವಾಗ್ವಾದ, ಕಲಹ ಅಥವಾ ವೈರತ್ವದ ಭಾವನೆಗಳು ಮೂಡುವಂಥದ್ದು. ಮನೆಯ ಹಿರಿಯರಲ್ಲಿ ಸಹ ನಿಮಗೆ ಭಿನ್ನಾಭಿಪ್ರಾಯಗಳು ಬರ್ಬೋದು. ಹಾಗಾಗಿ ಈ ದಿನ 2 ದಿನಗಳಲ್ಲಿ ಭಾನುವಾರ ಸೋಮವಾರ ಸ್ವಲ್ಪ ನೀವು ಸಂಯಮವನ್ನು, ತಾಳ್ಮೆಯನ್ನು ಕಾಪಾಡ್ಕೋಬೇಕು. ಆತುರ ನಿರ್ಧಾರ ಆಗಲಿ ಅಥವಾ ಸಿಟ್ಟಿನ ಭರದಿಂದ ಏನಾದರೂ ವಾಗ್ವಾದದ ಅಲ್ಲಿಗೆ ಅಪಶಬ್ದದ ಮಾತುಗಳನ್ನಾಗಲಿ ಆಡೋದು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗತ್ತೆ ಮೇಷರಾಶಿ. ಆ ಬಳಿಕ ಬರುವಂಥ 9, 10, 11 ಪರವಾಗಿಲ್ಲ. 9, 10, 11ರಲ್ಲಿ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಇಲ್ಲಿ ನಿಮಗೆ ಉದ್ಯೋಗ, ವ್ಯಾಪಾರ ಅಥವಾ ನಿಮ್ಮ ಒಂದು ಉದ್ಯಮಕ್ಕೆ ಸಂಬಂಧಪಟ್ಟು ಹೆಚ್ಚಿನ ಲಾಭ, ಆದಾಯ ಎಲ್ಲ ಬರುತ್ತೆ. ಅಲ್ಲಿ ಶುಕ್ರ ಅನುಗ್ರಹ, ಗುರು ಅನುಗ್ರಹ ಇರೋ ಕಾರಣ ಈ 9, 10, 11ರಲ್ಲಿ 3 ದಿನ ಅಂದರೆ ಈ ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳಲ್ಲಿ ಸಹ ನಿಮ್ಮ ವ್ಯಾಪಾರ, ಉದ್ಯೋಗ ತುಂಬ ಅಭಿವೃದ್ಧಿ ಆಗುವಂಥದ್ದು, ಹೆಚ್ಚಿನ ಹಣಕಾಸು ಬರುವಂಥದ್ದು, ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ. ಇದರಲ್ಲಿ ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಏನಾದರೂ ಬದಲಾವಣೆ ತರಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶಗಳು ಬರಲಿವೆ. ಆದರೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಈ 3 ದಿನಗಳಲ್ಲಿ ಎಚ್ಚರಿಕೆ ಬೇಕು. ವೈಯಕ್ತಿಕ ಜೀವನದಲ್ಲಿ ಮಾತಿನ ಚಕಮಕಿ ಬರುವಂಥದ್ದು, ಅವಮಾನಕರ ಘಟನೆ ಆಗುವಂಥದ್ದು. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜೊತೆಗೆ ವಾಗ್ವಾದ ಆಗುತ್ತೆ ಅಥವಾ ಕಿರಿಯ ಇದರಿಂದ ನಿಮಗೆ ಅವಮಾನ ಆಗುತ್ತೆ. ಅದು ಮನೆಯಲ್ಲೂ ಆಗ್ಬೋದು, ವ್ಯಾಪಾರದ ಜಾಗದಲ್ಲಿ ಆಗ್ಬೋದು, ಉದ್ಯಮ ಸ್ಥಳದಲ್ಲೂ ಆಗ್ಬೋದು, ಅಥವಾ ನೀವು ಪ್ರಯಾಣ ಮಾಡುವಾಗ ಅಥವಾ ಟ್ರಾವೆಲ್ ಮಾಡುವಾಗ ಇದೆಲ್ಲ ಕಿರಿಯರ ಜೊತೆಗೆ ಏನಾದರೂ ವಾಗ್ವಾದಗಳು ಅಂತ ಅವಮಾನಕರ ಘಟನೆ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗತ್ತೆ. ಅದರ ಹೊರತು ನಿಮ್ಮ ವೃತ್ತಿ, ಶಿಕ್ಷಣ, ಉದ್ಯೋಗ, ಹಣಕಾಸು, ಆರೋಗ್ಯಕ್ಕೆ ಯಾವುದೇ ತೊಂದರೆಗಳಿಲ್ಲ. ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ 9, 10, 11ರಲ್ಲಿ 3 ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಇನ್ನು ವಾರದ ಕೊನೆಯ 2 ದಿನಗಳು ನಿಮಗೆ ಅತ್ಯಂತ ಶುಭ ದಿನವಾಗಿವೆ. ಶುಕ್ರವಾರ ಮತ್ತು ಶನಿವಾರ ಈ ವಾರದಲ್ಲೇ ನಿಮಗೆ ಅತ್ಯಂತ ಶುಭವಾದ ದಿನಗಳು. ಈ 2 ದಿನಗಳಲ್ಲಿ ನಿಮಗೆ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಅಭಿವೃದ್ಧಿ, ಹಣಕಾಸಿನ ಅರಿವು ಚೆನ್ನಾಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆಗಳು, ಪ್ರಿಯವಾದ ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಅವಕಾಶ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಬರುವಂಥದ್ದು. ಇನ್ನು ಕೃಷಿ, ಉದ್ಯಮ, ಇತರ ಚಟುವಟಿಕೆ ಮಾಡೋರು ಸಹ ಅವರ ಉದ್ಯಮದಲ್ಲಿ ಸ್ವಲ್ಪ ಯಶಸ್ಸು ಬರುವಂಥ ದಿನ. ಮನೆಯ ವಾತಾವರಣದಿಂದ ನಮಗೆ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು, ದೂರದ ಬಂಧುಗಳಿಂದ ಶುಭ ಸಮಾಚಾರಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಶುಭ ಕಾರ್ಯಗಳಲ್ಲಿ ಅಥವಾ ಶುಭ ಸಮಾರಂಭಗಳಲ್ಲಿ, ಫಂಕ್ಷನ್ಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಈ ರೀತಿ ಅನೇಕ ಶುಭ ಘಟನೆಗಳು 12, 13ರಲ್ಲಿ ಅಂದರೆ ಶುಕ್ರವಾರ, ಶನಿವಾರ ನಡೆಯಲಿದೆ. ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ಬೇಗನೆ ಆಗಲಿವೆ. ಹಣಕಾಸು ಕೈಗೆ ಬರಲಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ಫಲ ಕೊಡುವಂಥದ್ದು ವಾರದ ಕೊನೆ 2 ದಿನಗಳು. ಉಳಿದ ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲ, ಮಧ್ಯಮ ಫಲ ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 2 ದಿನಗಳನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಇನ್ನು ಈ ವಾರದ ಪೂರ್ತಿ ಬಳಸುವಂಥ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಹೀಗಾಗಿ ನಿಮಗೆ ಗುರು, ಬುಧ, ಶುಕ್ರ ಜೊತೆಗೆ ಒಂದು ಶನಿ ಮಹಾರಾಜನ ಅನುಕೂಲ, ಜೊತೆಗೆ ಈ ಕೇತುವಿನ ಒಂದು ಅನುಗ್ರಹ ಇರೋದ್ರಿಂದ ಇಂಥ 5 ಬಣ್ಣಗಳನ್ನು ಬಳಸ್ಬೋದು. ಸಂಖ್ಯೆಗಳು 3, 5, 6, 7 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. 3, 5, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಇನ್ನು ವಿಶೇಷ ನಿಮ್ಮ ಈ ಗ್ರಹಗಳ ದೋಷ ಇತ್ಯಾದಿ ನಿವಾರಣೆಗೆ ನೀವು ಗಣೇಶ, ಸುಬ್ರಹ್ಮಣ್ಯ ಅಥವಾ ದೇವಿಯ ಭಕ್ತಿಯನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲ ಮೇಷರಾಶಿಯವರಿಗೆ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ಈ ವಾರದಲ್ಲಿ ಅಷ್ಟೇನು ಉತ್ತಮ ಫಲಗಳು ಕಂಡು ಬರ್ತಿಲ್ಲ. ಸಾಮಾನ್ಯವಾದ ವಾರ ಎಂದು ಹೇಳ್ಬೋದಾಗಿದೆ. ಅಂತಹ ಒಂದು ಗಮನೀಯವಾದ ಯಾವುದೇ ಒಂದು ಅಥವಾ ಗಣನೀಯವಾದ ಯಾವುದೇ ಒಂದು ಬದಲಾವಣೆಗಳಾಗಲಿ ಅಂತಹ ಒಂದು ಉತ್ತಮ ಫಲಗಳು ಬರ್ತಾಯಿಲ್ಲ. ಏಕೆಂದರೆ ನಿಮಗೆ ಅಲ್ಲಿ ಹೆಚ್ಚಿನ ಗ್ರಹಗಳು ಅಷ್ಟೊಂದು ಪೂರಕವಾಗಿಲ್ಲ. ಕೇವಲ ನಿಮಗೆ ಇರುವಂಥದ್ದು ಶುಕ್ರನ ಅನುಗ್ರಹ ಮತ್ತು ರಾಹುವಿನ ಬೆಂಬಲ. ಉಳಿದ ಗ್ರಹಗಳು ಒಂದು ವೈರುಧ್ಯವನ್ನು ಸೂಚಿಸ್ತವೆ. ನವಗ್ರಹಗಳಲ್ಲಿ 7 ಗ್ರಹಗಳು ನಿಮಗೆ ಈಗ ಅಷ್ಟೊಂದು ಪೂರಕವಾಗಿಲ್ಲ. 2 ಗ್ರಹಗಳ ಒಂದು ಬೆಂಬಲ ಅಷ್ಟೇ ಈ ವಾರದಲ್ಲಿ ಇರುವಂಥದ್ದು. ಹಾಗಾಗಿ ಈ ವಾರದಲ್ಲಿ ನೀವು ಸಾರ್ವತ್ರಿಕವಾಗಿ ಎಲ್ಲ ವಿಚಾರದಲ್ಲೂ ಎಚ್ಚರಿಸಬೇಕು. ಆರೋಗ್ಯ ವಿಚಾರ, ಹಣಕಾಸಿನ ವಿಚಾರ, ಮಾತುಕತೆ ವಿಚಾರ, ನಡವಳಿಕೆ ವಿಚಾರ, ಉದ್ಯೋಗ, ವ್ಯಾಪಾರ, ವೃತ್ತಿ ವಿಚಾರ ಎಲ್ಲದರಲ್ಲೂ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಜೊತೆಗೆ ತಾಳ್ಮೆಯನ್ನು ಈಗ ಗಳಿಸ್ಕೋಬೇಕಾಗುತ್ತೆ. ಯಾಕಂದರೆ ಈ ಭಾನುವಾರ, ಸೋಮವಾರದ ವಿಚಾರ ಗಮನಿಸಿದರೆ ವಾರದ ಆರಂಭದಲ್ಲಿ ಭಾನುವಾರ, ಸೋಮವಾರ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಉಳಿದ ದಿನಗಳು ಅಷ್ಟೊಂದು ಉತ್ತಮವಾಗಿಲ್ಲ. ಭಾನುವಾರ, ಸೋಮವಾರ ನಿಮಗೆ ಚಂದ್ರನ ಅನುಗ್ರಹನೂ ಇರುವ ಕಾರಣ ಅಲ್ಲಿ ನಿಮಗೆ ವಿಶೇಷವಾಗಿ ಲಾಭ, ಆದಾಯಗಳು ಹೆಚ್ಚಳಾಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ವ್ಯಾಪಾರ, ಉದ್ಯೋಗದಲ್ಲಿ ಅಭಿವೃದ್ಧಿ, ಶಿಕ್ಷಣದಲ್ಲಿ ಪ್ರಗತಿ ಆಗುವಂಥದ್ದು, ಅನಿರೀಕ್ಷಿತವಾದ ಲಾಭಗಳು ಆಗ್ಬೋದು. ಹಾಗಾಗಿ ಭಾನುವಾರ ಮತ್ತು ಸೋಮವಾರ ವಿಶೇಷವಾದ ಕಾಳಜಿ ವಹಿಸಿಕೊಂಡ್ರೆ ಈ ಶುಭವನ್ನು ಪಡೆದುಕೊಳ್ಳುವಂಥದ್ದು. ಇನ್ನು ದೀರ್ಘಕಾಲದಿಂದ ಯಾವುದೇ ನಿಮಗೆ ಪೆಂಡಿಗಿದ್ದ ಕೆಲಸ ಕಾರ್ಯಗಳು ಭಾನುವಾರ ಅಥವಾ ಸೋಮವಾರದಂದು ಆಗುವಂಥದ್ದು. ಸರ್ಕಾರ ಮೂಲದ ಯೋಜನೆಗಳ ಲಾಭ ಸಿಗುವಂಥದ್ದು. ಯಾವುದೇ ಒಂದು ಡಾಕ್ಯುಮೆಂಟ್ ನಿಮಗೆ ಕೈಗೆ ಬರಬೇಕಾಗಿದೆ ಈಗ ಸಿಗುವಂಥದ್ದು.
ಇನ್ನು ನಿಮಗೆ ಉದ್ಯೋಗ ಸ್ಥಳದಲ್ಲಿ ಸಹ ಹಾಗೆ ನಿಮ್ಮ ಒಂದು ವೃತ್ತಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಹೊಗಳಿಕೆ ಮಾತುಗಳು ಅಥವಾ ನಿಮಗೆ ಬರಬೇಕಾದ ಏನೋ ಸೌಲಭ್ಯಗಳು ಈಗ ಬೇಗನೆ ಸಿಗುವಂಥದ್ದು ಮುಂತಾದ ಅನೇಕ ಪ್ರಯೋಜನಗಳು ಭಾನುವಾರ ಮತ್ತು ಸೋಮವಾರದಿಂದ ಆಗಲಿವೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆರಂಭದ 2 ದಿನಗಳನ್ನು. ಆ ಬಳಿಕ ಬರುವಂಥ ಈ ಮಂಗಳವಾರ, ಬುಧವಾರ, ಗುರುವಾರ ಅಷ್ಟೇನು ಉತ್ತಮವಾಗಿಲ್ಲ. ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳಲ್ಲಿ ಅಲ್ಲಿ ವಿಶೇಷವಾದ ಚಂದ್ರನ ಬಲದ ಕೊರತೆ, ಇತರ ಗ್ರಹದ ಬಲದ ಕೊರತೆ ಕಾರಣ ಮಾತಿನ ಚಕಮಕಿ ಜಗಳಗಳು ಆಗುವಂಥದ್ದು, ತಂದೆ ತಾಯಿ ಜೊತೆಗೆ, ಅತ್ತೆ ಮಾವನ ಜೊತೆಗೆ ಅಥವಾ ಹಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರುವಂಥದ್ದು, ಬಂಧುಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರ್ಬೋದು. ಅದೇ ರೀತಿ ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಆತಂಕ ಹೆಚ್ಚಾಗುತ್ತೆ. ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೆ ಅದರಲ್ಲಿ ವಿಘ್ನಗಳು, ವಿಳಂಬಗಳು ಎದುರಾಗುವಂಥದ್ದು. ಉದ್ಯೋಗ ಜಾಗದಲ್ಲಿ, ವೃತ್ತಿ ಜಾಗದಲ್ಲಿ ಸಹೋದ್ಯೋಗಿಗಳ ಜೊತೆಗೆ ಸಹ ಕಿರಿಕಿರಿ ಮಾತಿನ ಒಂದು ವರ್ಗಾವಣೆಗಳು ಅಥವಾ ವಾಗ್ವಾದಗಳು ಆಗುವಂಥದ್ದು. ಅದೇ ರೀತಿ ನಿಮ್ಮ ಒಂದು ಮನೆಯಲ್ಲಿ ಸಹ ಹಾಗೆ ವಾಗ್ವಾದ ಕಲಹಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ 3 ದಿನಗಳಲ್ಲಿ ಮಂಗಳವಾರ, ಬುಧವಾರ, ಗುರುವಾರ ಸ್ವಲ್ಪ ಸಂಯಮವನ್ನು, ತಾಳ್ಮೆಯನ್ನು ಕಾಯ್ಕೋಬೇಕು. ಯಾವುದೇ ರೀತಿಯ ಒಂದು ಆತುರ ನಿರ್ಧಾರ ಅಥವಾ ಅರ್ಜೆಂಟ್ನ ನಿರ್ಧಾರ ಎಲ್ಲ ಮಾಡಲಿಕ್ಕೆ ಅದರಲ್ಲಿ ನಿಮಗೆ ತೊಂದರೆಗಳು ಆಗುವಂಥದ್ದು. ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ತುಂಬ ಒಂದು ನೀವು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮ್ಮದೇ ತಪ್ಪಿನಿಂದ ಹಣಕಾಸು ಅಥವಾ ಇನ್ನಿತರ ವಸ್ತುಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 3 ದಿನಗಳು ತುಂಬ ಸಂಯಮ ಮತ್ತು ತಾಳ್ಮೆ ಬೇಕು. ಆ ಬಳಿಕ ವಾರದ ಕೊನೆ 2 ದಿನಗಳು ಶುಕ್ರವಾರ, ಶನಿವಾರ 12 ಮತ್ತು 13ನೇ ತಾರೀಕು ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಅಥವಾ ಹಣಕಾಸಿಗೆ ಸಂಬಂಧಪಟ್ಟು ಏನು ತೊಂದರೆ ಇಲ್ಲ, ಅವೆಲ್ಲ ಚೆನ್ನಾಗಿರುತ್ತೆ. ಆರೋಗ್ಯನೂ ಉತ್ತಮವಾಗಿರುತ್ತೆ. ಹಣಕಾಸಿನ ವಿಚಾರ ಏನು ತೊಂದರೆ ಇರೋದಿಲ್ಲ. ಇಲ್ಲಿ ವೈಯಕ್ತಿಕ ಜೀವನದಲ್ಲಿ ಸಹ ಸ್ವಲ್ಪ ತೊಂದರೆ ಬರುತ್ತೆ. ಶುಕ್ರವಾರ ಮತ್ತು ಶನಿವಾರ ವೈಯಕ್ತಿಕ ಜೀವನದಲ್ಲಿ ಕಲಹ, ಮಾತಿನ ಚಕಮಕಿ, ವಿಶೇಷವಾಗಿ ನಿಮಗಿಂತ ಕಿರಿಯ ವ್ಯಕ್ತಿಗಳ ಜೊತೆಗೆ ಮಾತಿನ ಚಕಮಕಿ, ಕಲಹ ಬರುವಂಥದ್ದು ಅಥವಾ ಕಿರಿಯರು ನಿಮಗೆ ನಿಂದನೆ, ಅವಮಾನಗಳನ್ನು ಮಾಡುವಂಥದ್ದು ಅಥವಾ ಕಿರಿಯರ ಜೊತೆಗೆ ಏನಾದರೂ ನಿಮ್ಮ ಕಿರಿಯ ಸಹೋದ್ಯೋಗಿಗಳ ಜೊತೆಗೆ ನಿಮ್ಮ ಮೇಲೆ ಅವರನ್ನು ಆರೋಪವನ್ನು ಹೊರಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನೀವು ಸ್ವಲ್ಪ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಎಚ್ಚರ ಗಮನಿಸಬೇಕು. ಅಲ್ಲದೆ ವಾಗ್ವಾದವನ್ನು, ಕಲಹವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗಾಗಿ 12-13ರಲ್ಲಿ ಇಂಥ ಒಂದು ಎಚ್ಚರಿಕೆ ನಿಮಗೆ ಖಂಡಿತ ಅವಶ್ಯಕ ಇರುತ್ತೆ, ಶುಕ್ರವಾರ ಮತ್ತು ಶನಿವಾರ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನಗಳಂದರೆ ಆರಂಭದ 2 ದಿನಗಳಷ್ಟೇ. ಆರಂಭದ 2 ದಿನಗಳು ಭಾನುವಾರ, ಸೋಮವಾರ ಅತ್ಯುತ್ತಮ ದಿನಗಳು. ಉಳಿದ ದಿನಗಳು ಸ್ವಲ್ಪ ಸಮ್ಮಿಶ್ರ ಫಲ, ವಾಗ್ವಾದ, ಕಲಹ, ಚಿಂತೆಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಈ ವಾರ ನೀವು ಬಳಸುವಂಥ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಸಂಖ್ಯೆಗಳು 4 ಮತ್ತು 6, 4 and 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಇನ್ನು ನಿಮಗೆ ಆಗಲೂ ಹೇಳಿದಂತೆ 7 ಗ್ರಹಗಳ ವೈರುಧ್ಯ ಇರುತ್ತೆ. ಅಲ್ಲಿ ಮಂಗಳ, ಗುರು, ಶನಿ, ಕೇತು ಇವೆಲ್ಲ ವಿರುದ್ಧವಾಗಿರ್ತಾರೆ. ರವಿ, ಬುಧರು ಸಹ ಈಗ ವಿರುದ್ಧವಾಗಿರ್ತಾರೆ. ಹಾಗಾಗಿ ಇವೆಲ್ಲ ದೋಷ ನಿವಾರಣೆಗೆ ವಿಶೇಷವಾಗಿ ಗಣೇಶನ ಭಕ್ತಿ ಮಾಡ್ಬೋದು, ಈಶ್ವರ ಅಥವಾ ಶಿವನ ಭಕ್ತಿ ಮಾಡ್ಬೋದು, ಸುಬ್ರಹ್ಮಣ್ಯ ಅಥವಾ ಸ್ಕಂದನ ಭಕ್ತಿ, ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡುವಂಥದ್ದು, ಅಥವಾ ವಿಷ್ಣು, ನಾರಾಯಣ, ವೆಂಕಟೇಶ್ವರ, ರಂಗನಾಥ ಮುಂದಾದ ಯಾವುದೇ ಒಂದು ದೇವತಾ ಸ್ವರೂಪದ ಭಕ್ತಿ ಮಾಡೋದ್ರಿಂದ ನಿಮಗೆ ಎಲ್ಲ ಶುಭವಾಗುತ್ತೆ. ಎಲ್ಲ ಈ ವಾರವು ವೃಷಭ ರಾಶಿಯವರಿಗೆ ಶುಭದಾಯಕ ಆಗಲಿ. ಬಳಿಕ ಮಿಥುನ ರಾಶಿಗೆ ಈ ವಾರದ ಶುಭ ಆರಂಭ ಎಂದು ಕಂಡು ಬರ್ತಾಯಿದೆ. ನಿಮ್ಮ ಹಣಕಾಸು ವಿಚಾರವು ಸ್ವಲ್ಪ ಎಚ್ಚರ ವಹಿಸಿದರೆ ಇನ್ನಿತರ ವಿಚಾರ ಬಹಳ ಒಳ್ಳೆಯದಿದೆ. ಭಾನುವಾರ, ಸೋಮವಾರ ನಿಮ್ಮ ಒಂದು ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಕೆಲವರಿಗೆ ಬಡ್ತಿ ಸಿಗ್ಬೋದು, ಪ್ರಮೋಷನ್ ಬರ್ಬೋದು. ಇನ್ನು ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗ್ಬೋದು. ಇನ್ನು ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಏನಾದರೂ ಬದಲಾವಣೆನೋ ಅದೇನಾದರೂ ಅಭಿವೃದ್ಧಿಪಡಿಸಿದ ಕಾರ್ಯಗಳಿಗೆ ಚಾಲನೆ ಸಿಗುವಂಥದ್ದು. ಇನ್ನು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಸಹ ಚೆನ್ನಾಗಿ ಆಗುವಂಥದ್ದು ಎಲ್ಲ ಇರುತ್ತೆ. ಆದರೆ ಈ ದಿನ ಹಣಕಾಸಿನ ಬಗ್ಗೆ, ಪೇಮೆಂಟ್ಗಳ ಪಾವತಿ ಬಗ್ಗೆ, ಜೊತೆಗೆ ಯಾವುದೇ ರೀತಿಯ ಆನ್ಲೈನ್ ಅಥವಾ ಆಫ್ಲೈನಲ್ಲಿ ಮಾಡುವಂಥ ಹಣಕಾಸಿನ ಒಂದು ಪಾವತಿ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಇನ್ನು ಕೆಲವರಿಗೆ ಕಣ್ಣು, ಕಿವಿ, ಮೂಗಿಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಅಲರ್ಜಿ, ನೋವುಗಳೆಲ್ಲ ಕಾಣಿಸ್ಬೋದು. ಅದರ ಬಗ್ಗೆ ಸೂಕ್ತವಾದ ಎಚ್ಚರಿಕೆ. ಶೀತ, ನೆಗಡಿ ಇತ್ಯಾದಿಗಳು ಕಂಡು ಬಂದರೆ ಅದಕ್ಕೆ ಸೂಕ್ತವಾದ ಎಚ್ಚರಿಕೆ ಕ್ರಮ ಗಮನಿಸಿ. ಹಾಗಾಗಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಜೊತೆಗೆ ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ 2 ದಿನಗಳಲ್ಲಿ ಬೇಕಾಗುತ್ತೆ. ಅದರ ಹೊರತು ಹೆಚ್ಚಿನ ವಿಚಾರಗಳು ನಿಮ್ಮ ಪರವಾಗಿರುತ್ತೆ. ಇನ್ನು ಉದ್ಯೋಗ, ವೃತ್ತಿ, ವ್ಯಾಪಾರ ಅಥವಾ ಹಣಕಾಸಿನ ವಿಚಾರ ಸಹ ಉತ್ತಮವಾಗಿರುವಂಥ ದಿನ ಈ 7, 8 ಅಂದರೆ ಭಾನುವಾರ, ಸೋಮವಾರ. ಆ ಬಳಿಕ ಬರುವಂಥ 3 ದಿನಗಳು ನಿಮಗೆ ಅತ್ಯಂತ ಶುಭಕರಾಗಿವೆ. ಮಂಗಳವಾರ, ಬುಧವಾರ, ಗುರುವಾರ ಈ ವಾರದ ಅತ್ಯಂತ ಶುಭ ದಿನಗಳು. ಈ 3 ದಿನಗಳನ್ನು ಈ ವಾರದಲ್ಲಿ ಚೆನ್ನಾಗಿ ಗಮನಿಸಿಕೊಂಡು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಅನೇಕ ರೀತಿಯ ಲಾಭಗಳು ಹೆಚ್ಚಳಾಗುತ್ತವೆ. ನಾನಾ ಮೂಲಕ ಲಾಭಗಳು ಹೆಚ್ಚಳಾಗುವಂಥದ್ದು. ರಿಯಲ್ ಎಸ್ಟೇಟ್ ಫೀಲ್ಡ್, ಭೂಮಿ ವ್ಯವಹಾರ ಮಾಡೋರು ಅಥವಾ ಇನ್ನಿತರ ಯಾವುದೇ ಕೈಗಾರಿಕೆ, ಕೃಷಿ ಚಟುವಟಿಕೆ ಮಾಡೋರು ಇರ್ಬೋದು, ಅಥವಾ ಯಾವುದೇ ರೀತಿಯ ಉದ್ಯೋಗದಲ್ಲಿರುವಂಥವ್ರು ಇರ್ಬೋದು, ಬ್ಯಾಂಕು ಅಥವಾ ಫೈನಾನ್ಸು, ಇನ್ಶೂರೆನ್ಸು ಅಥವಾ ಹಾಸ್ಪಿಟಲ್ಗಳು, ಇನ್ನು ಶಿಕ್ಷಣ ಇಲಾಖೆ ಮುಂತಾದ ಹಲವಾರು ಉದ್ಯೋಗ ಕ್ಷೇತ್ರದವರಿಗೆ ಅವರ ಉದ್ಯೋಗದಲ್ಲಿ ಪ್ರಗತಿ ಸಿಗುತ್ತೆ. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುತ್ತೆ. ಜಾಬ್ ಇಲ್ಲದವರಿಗೆ ಬೇಗನೆ ಜಾಬ್ ಆಫರ್ ಲೆಟರ್ಗಳು ಬರುವಂಥದ್ದು, ಅಥವಾ ಈಗಾಗಲೇ ಜಾಬ್ನಲ್ಲಿದ್ದವರಿಗೆ ಏನೋ ಪ್ರಮೋಷನ್, ಇನ್ಕ್ರಿಮೆಂಟ್ ಇತ್ಯಾದಿ ಬರುವಂಥದ್ದು. ಹಲವಾರು ರೀತಿಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮಿತ್ರ ರಾಶಿಯವರಿಗೆ ಈ ದಿನ ಉದ್ಯೋಗ, ವ್ಯಾಪಾರ, ವೃತ್ತಿಯಲ್ಲಿ ಅವಕಾಶಗಳು ಬರಲಿವೆ. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ದೂರ ಪ್ರಯಾಣ ಅಥವಾ ಏನಾದರೂ ಪ್ರವಾಸ ಹೋಗುವಂಥ ಅವಕಾಶಗಳು ಈ ದಿನ ಒದಗಿ ಬರಲಿವೆ. ಹಾಗಾಗಿ ಈ ವಾರದ ಅತ್ಯಂತ ಶುಭಕರವಾದ ಈ 3 ದಿನಗಳನ್ನು ಮಿಥುನ ರಾಶಿಯವರು ಸದುಪಯೋಗಪಡಿಸಿಕೊಳ್ಬೇಕು. ಆ ಬಳಿಕ ಬರುವಂಥ 12, 13 ಅಂದರೆ ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಆಗಿರುತ್ತೆ. ಶುಕ್ರವಾರ, ಶನಿವಾರ ಮಾತಿನ ಚಕಮಕಿ, ಜಗಳಗಳು ಬರುವಂಥದ್ದು, ಕಲಹ ಬರುವಂಥದ್ದು, ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಬಂಧುಗಳ ಜೊತೆಗೆ ಏನಾದರೂ ಭಿನ್ನಾಭಿಪ್ರಾಯ ಬರುವಂಥ ಸಾಧ್ಯತೆ ಇರುತ್ತೆ. ಅಥವಾ ಹಣಕಾಸು ವಿಚಾರನ, ಸಾಂಸಾರಿಕ ವಿಚಾರನ ಏನಾದರೂ ಅದರ ಮೂಲಕ ಕೆಲವು ಜಗಳಗಳು ಬರುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಸಹ ಹಾಗೆ ಅವರ ಮೇಲೆ ಏನಾದರೂ ಒಂದು ಶಿಸ್ತಿನ ಕ್ರಮಗಳು ನಿಮ್ಮ ಶಾಲಾ ಕಾಲೇಜುಗಳಿಗೆ ಬರುವಂಥದ್ದು. ಹಾಗಾಗಿ
ಈ ಕೊನೆಯ ದಿನಗಳಂದರೆ ಶುಕ್ರವಾರ ಶನಿವಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಎಲ್ಲರಿಗೂ ಬೇಕು. ಮಾತಲ್ಲಿ, ನಡವಳಿಕೆಯಲ್ಲಿ, ಹಣಕಾಸು ಆರೋಗ್ಯ ಎಲ್ಲ ತೊಂದರೆ ಇಲ್ಲ. ಶುಕ್ರವಾರ ಶನಿವಾರ ಹಣಕಾಸು ಆರೋಗ್ಯ ಜೊತೆಗೆ ನಿಮ್ಮ ವ್ಯಾಪಾರ ವೃತ್ತಿಗೇನು ತೊಂದರೆ ಇಲ್ಲ. ಮಾತು ನಡವಳಿಕೆ ಬಗ್ಗೆ ಶುಕ್ರವಾರ ಶನಿವಾರ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನಗಳಂದರೆ 9, 10, 11 ಮಂಗಳವಾರ, ಬುಧವಾರ, ಗುರುವಾರ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಹಾಗೆಯೇ ಈ ವಾರದಲ್ಲಿ ಬಳಸುವಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣನ 11ರವರೆಗೆ ಬಳಸ್ಕೊಳ್ಳಿ. ಯಾಕಂದರೆ 11ರವರೆಗೆ ನಿಮಗೆ ಅಷ್ಟೇ ಮಂಗಳನ ಅನುಗ್ರಹ ಇರೋದು ಕಾರಣ ಮಂಗಳನ ಬಣ್ಣವಾದ ರೆಡ್ ಅಥವಾ ಕೆಂಪು ಬಣ್ಣನ 11ರವರೆಗೆ ಬಳಸ್ಕೊಳ್ಳೋದು. ಯಾಕಂದರೆ 12ರ ಬಳಿಕ ಅಲ್ಲಿ ಮಂಗಳನ ಪರಿವರ್ತನೆ ಆದಾಗ ನಿಮಗೆ ಮಂಗಳನ ವಿಶೇಷವಾದ ಅನುಗ್ರಹ ಇರೋದಿಲ್ಲ. ಇನ್ನು ಬಳಸುವಂಥ ಸಂಖ್ಯೆಗಳು 4, 5, 6 ಸಂಖ್ಯೆಯನ್ನು 4, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅದೇ ರೀತಿ ಸಂಖ್ಯೆ 9 ಅಥವಾ ನಂಬರ್ 9ಅನ್ನು 11ರವರೆಗೆ ಅಂದರೆ 11ನೇ ತಾರೀಕುವರೆಗೆ ನೀವು ಬಳಸ್ಕೊಳ್ಬೋದಾಗಿದೆ. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಮಂಗಳನ ಅನುಗ್ರಹ ಇರುವಂಥ ಕೊನೆಯ ದಿನಗಳು ಬರ್ತವೆ. ಹಾಗಾಗಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಕೊಳ್ಳುವಂಥದ್ದು, ಸೈಟು, ಭೂಮಿ ವಿಚಾರ, ದಾಖಲೆ ಪತ್ರ ವಿಚಾರ ಇದಕ್ಕೆಲ್ಲ ಓಡಾಡಿ ಆದಷ್ಟು ಬೇಗ 11ನೇ ತಾರೀಕೊಳಗೆ ಮಾಡಿರೋದು. ಆ ಬಳಿಕ ನಿಮಗೆ ಮಂಗಳನ ಅನುಗ್ರಹ ಇಲ್ಲ, ಮತ್ತೆ ಒಂದು 3 ತಿಂಗಳವರೆಗೆ ಕಾಯಬೇಕಾಗುತ್ತೆ. ಹಾಗಾಗಿ ಇವೆಲ್ಲ ಕೆಲವೊಂದು ಪರಿವರ್ತನೆಗಳು ದೀರ್ಘಕಾಲ ಇರುತ್ತೆ, ಕೆಲವೊಂದು ಕ್ಷಿಪ್ರ ಇರುತ್ತೆ. ಹಾಗಾಗಿ ಈಗ ಆಗುವಂಥ ಮಂಗಳನ ಒಂದು ಅನುಕೂಲತೆಯನ್ನು ಈಗ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಅದೇ ರೀತಿ ನಿಮಗೆ ಇರತಕ್ಕಂಥ ಕೆಲವು ಗ್ರಹಗಳ ವೈರುಧ್ಯ, ಉದಾಹರಣೆಗೆ ರವಿ, ಗುರು, ಶನಿ, ಕೇತುಗಳ ವಿರುದ್ಧವಾಗಿರೋ ಕಾರಣ ಅಲ್ಲಿ ವಿಶೇಷವಾಗಿ ಗಣೇಶ, ಈಶ್ವರ ಅಥವಾ ಈ ಒಂದು ದೇವಿ ಅಮ್ಮನವರ ಒಂದು ಪೂಜೆಗಳನ್ನು ಭಕ್ತಿಗಳನ್ನು ಮಾಡಿದ್ರೆ ಮಿಥುನ ರಾಶಿ ಒಳ್ಳೆಯದಾಗುತ್ತೆ. ಎಲ್ಲ ಮಿಥುನ ರಾಶಿಗೆ ಈ ವಾರ ಶುಭದಾಯಕ ಆಗಲಿ. ಆ ಬಳಿಕ ಕಟಕ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಎಂದು ಕಂಡು ಬರ್ತಾ ಇದೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಅಥವಾ ಏನಾದರೂ ಒಂದು ಶುಭ ಕಾರ್ಯಗಳಿಗೆ ಈಗ ನಿರ್ಣಯವನ್ನು ಮಾಡುವಂಥದ್ದು ಅವಕಾಶ ಬರುತ್ತೆ. ಮನೆಯಲ್ಲಿನ ಸದಸ್ಯರಿಗೆ ಹೆಚ್ಚಿನ ಒಂದು ಲಾಭಗಳು, ಆದಾಯಗಳಾಗುವಂಥದ್ದು. ಯಾರ್ಯಾರು ಈ ಕಟಕ ರಾಶಿಯವರಿದ್ದರೆ ಅವರ ಒಂದು ಮನೆಯಲ್ಲಿ ಈಗ ಒಂದು ಸಂಭ್ರಮದ ವಾತಾವರಣ ಮೂಡುವಂಥದ್ದು. ಯಾಕಂದರೆ ಮನೆಯಲ್ಲಿ ಯಾರಿಗಾದ್ರೂ ಉದ್ಯೋಗ ಸಿಗೋದಾಗಲಿ, ಮನೆಯಲ್ಲಿ ಯಾರಿಗಾದ್ರೂ ವಿವಾಹ ಫಿಕ್ಸ್ ಆಗೋದಾಗಲಿ ಅಥವಾ ಇನ್ನಿತರ ಏನಾದರೂ ಅವರೊಂದು ಮಕ್ಕಳ ಅಪೇಕ್ಷೆ ಪಟ್ಟಂಥ ಸೀಟುಗಳು, ಅವರ ಒಂದು ಕಾಲೇಜುಗಳಲ್ಲಿ ವೃತ್ತಿಪರ ಶಿಕ್ಷಣ ಸೀಟುಗಳು ಸಿಗುವಂಥದ್ದು ಮುಂತಾದ ಹಲವಾರು ಶುಭ ಸಂಗತಿಗಳು ಈ ವಾರದ ಆರಂಭದಲ್ಲಿ ಆಗುವಂಥದ್ದು. ಭಾನುವಾರ, ಸೋಮವಾರ ಅದೇ ರೀತಿ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಮುನ್ನಡೆದಿದೆ. ಹಣಕಾಸಿನ ಅರಿವು ಉತ್ತಮ ಇರುತ್ತೆ. ಆರೋಗ್ಯವು ಸಹ ಉತ್ತಮ ಆಗಿರುವಂಥ ಶುಭ ದಿನಗಳು ವಾರದ 2 ದಿನಗಳು, ಭಾನುವಾರ, ಸೋಮವಾರ. ಹಾಗಾಗಿ ಈ ದಿನಗಳನ್ನು ನೀವು ಚೆನ್ನಾಗಿ ಸದ್ಬಳಕೆಪಡಿಸಿಕೊಳ್ಳುವಂಥದ್ದು. ಬಳಿಕ ಬರುವಂಥ ಸೋಮವಾರ, ಬಳಿಕ ಬರುವಂಥ ಮಂಗಳವಾರ, ಬುಧವಾರ, ಗುರುವಾರ ಅಂದರೆ 9, 10, 11. 9, 10, 11ನೇ ತಾರೀಕು 3 ದಿನವೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಚಂದ್ರನ ಬಲದ ಕೊರತೆಯಿಂದ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಈಗಾಗಲೇ ಇದ್ದಂಥ ಬಿಪಿನೋ, ಶುಗರೋ ಅಥವಾ ಆಸ್ತಮನೋ, ಜಾಯಿಂಟ್ ಪೇನೋ ಯಾವುದೋ ಒಂದು ಸಮಸ್ಯೆಗಳು, ಈಗಲೇ ಇದ್ದಂಥ ಸಮಸ್ಯೆಗಳು ಸ್ವಲ್ಪ ಹೆಚ್ಚಳಾಗ್ಬೋದು. ಅಥವಾ ಆರೋಗ್ಯವಂತರಿಗೆ ಈ ವಾತಾವರಣದಿಂದಲೋ ಅಥವಾ ನೀರಿನ ವ್ಯತ್ಯಾಸದಿಂದಲೋ ಇಲ್ಲ ಆಹಾರದ ವ್ಯತ್ಯಾಸದಿಂದಲೋ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಾಣುವಂಥದ್ದು. ಜೊತೆಗೆ ಖರ್ಚುಗಳು ಈ 3 ದಿನಗಳು ವಿಪರೀತ ಆಗಿರುತ್ತೆ. ಹಣಕಾಸಿನ ಖರ್ಚು ಜಾಸ್ತಿ ಆಗುವಂಥದ್ದು ಅಥವಾ ವ್ಯಾಪಾರ ಉದ್ಯೋಗದ ನಷ್ಟ ಕಷ್ಟಗಳು ಆಗುವಂಥದ್ದು. ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಾಗಿ ಆಗುವಂಥದ್ದು. ಕೆಲಸ ಕಾರ್ಯಗಳು ವಿಘ್ನಗಳು ಬರ್ಬೋದು ಅಥವಾ ಯಾವುದಾದ್ರೂ ಅಡೆತಡೆಗಳು ಜನರಿಂದನೋ ಅಥವಾ ಇನ್ನಿತರ ನಿಮ್ಮ ಗುಪ್ತ ಶತ್ರುಗಳಿಂದನೋ ವ್ಯಕ್ತ ಆಗ್ಬೋದು. ಹಾಗಾಗಿ 9, 10, 11 ಮಂಗಳವಾರ, ಬುಧವಾರ, ಗುರುವಾರ ನೀವು ಹಣಕಾಸು ವಿಚಾರ, ಆರೋಗ್ಯ ವಿಚಾರ, ಮನಸ್ಸಿನ ವಿಚಾರ, ಎಲ್ಲ ಮಾತಿನ ವಿಚಾರ ತುಂಬ ಎಚ್ಚರಿಕೆ, ತನುಮಾನ ಧನದ ಎಚ್ಚರಿಕೆ ಈ 3 ದಿನಗಳಲ್ಲಿ ಬೇಕಾಗತ್ತೆ. ಆ ಬಳಿಕ ಬರುವಂಥ ಶುಕ್ರವಾರ, ಶನಿವಾರ ವಾರದ ಕೊನೆ 2 ದಿನಗಳು ನಿಮಗೆ ಬಹಳ ಉತ್ತಮವೇ. 12, 13ನೇ ತಾರೀಕು ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅನೇಕ ರೀತಿಯೆಲ್ಲ ನಾನ್ಮೂಲಕ ಲಾಭಗಳು ಬರುವಂಥದ್ದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸಹ ಮುನ್ನಡೆ ಆಗುವಂಥದ್ದು. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು. ಅನೇಕ ರೀತಿಯ ದೀರ್ಘಕಾಲದಿಂದ ಪೆಂಡಿಂಗಿಟ್ಟ ಕೆಲಸ ಕಾರ್ಯಗಳು ಈ ದಿನ ಬೇಗನೆ ಆ ಕೆಲಸಗಳು ಪೂರ್ಣ ಆಗಿ ನಿಮಗೆ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು. ಕೃಷಿಕರಿಗೆ, ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಂದು ಅನುಕೂಲಕರವಾದ ಶುಭ ದಿನ ಆಗಿದೆ. 12 ಮತ್ತು 13ನೇ ತಾರೀಕು ಶುಕ್ರವಾರ, ಶನಿವಾರದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಕಟಕ ರಾಶಿಯವರಿಗೆ ಈ ವಾರದ ಆರಂಭದ 2 ದಿನಗಳಂದರೆ ಭಾನುವಾರ, ಸೋಮವಾರ ಮತ್ತು ಕೊನೆಯ 2 ದಿನಗಳಂದರೆ ಶುಕ್ರವಾರ, ಶನಿವಾರ ಈ 4 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಜೊತೆಗೆ ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸ್ಬೋದು. ಯಾಕಂದರೆ ನಿಮಗೆ 12ರ ಬಳಿಕ 12ರಿಂದ ಈ ತಿಂಗಳ 12ರಿಂದ ಜುಲೈ 12ರಿಂದ ಮಂಗಳನ ಪರಿವರ್ತನೆ ಆಗುತ್ತೆ. ಆ ಮಂಗಳನ ಪರಿವರ್ತನೆಯು ನಿಮಗೆ ವಿಶೇಷವಾಗಿ 12ನೇ ತಾರೀಕಿಂದ ಶುಭಫಲವನ್ನು ಕೊಡಲಿದೆ. ಹಾಗಾಗಿ 12ನೇ ತಾರೀಕಿಂದ ನೀವು ರೆಡ್ ಅಥವಾ ಕೆಂಪು ಬಣ್ಣನ ಜೊತೆಗೆ ಸಂಖ್ಯೆ 9ಅನ್ನು 12ರಿಂದ ಬಳಸ್ಕೊಳ್ಳೋದಾಗಿದೆ. ಸಂಖ್ಯೆಗಳು 2, 3, 6, 7 ಸಂಖ್ಯೆಯನ್ನು ವಾರಪೂರ್ತಿ ಬಳಸ್ಕೊಳ್ಳಿ. 2, 3, 6, 7 ಜೊತೆಗೆ ಈ ನಂಬರ್ 9 ಅಥವಾ 9 ಮಂಗಳನ ಸಂಖ್ಯೆಯನ್ನು ತಿಂಗಳ 12ರಿಂದ ನೀವು ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅನೇಕ ಅನುಕೂಲಕರವಾದ ಸನ್ನಿವೇಶಗಳಾಗ್ತವೆ, ಇಷ್ಟಾರ್ಥಗಳು ಸಿದ್ಧಿಯಾಗಲು. ಅದೇ ರೀತಿ 12ರಿಂದ ಮಂಗಳನ ಒಂದು ನಿಮಗೆ 1 ತಿಂಗಳವರೆಗೆ ಇರುವಂತಹ ಕಾಲದಲ್ಲಿ ಅಲ್ಲಿ ವಿಶೇಷವಾಗಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಮನೆಗೆ ಸಂಬಂಧಿತ ಕೆಲಸಗಳು ಬೇಗನೆ ಆಗಲಿವೆ. ನಿಮಗೆ ಇರತಕ್ಕಂಥ ಈ ರವಿ, ಶನಿ, ರಾಹು ಇತ್ಯಾದಿಗಳ ಗ್ರಹದೋಷ ನಿವಾರಣೆಗೆ ನೀವು ವಿಶೇಷವಾಗಿ ಗಣೇಶ, ಈಶ್ವರ, ಹನುಮಾನ್ ಜೊತೆಗೆ ಸುಬ್ರಹ್ಮಣ್ಯ ಮುಂತಾದ ದೇವರ ಭಕ್ತಿಗಳನ್ನು ಮಾಡ್ಬೋದು. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಶಿವರಾಶಿಗೆ ಈ ವಾರದ ಆರಂಭ
ಸಾಮಾನ್ಯ ಎಂದು ಕಂಡು ಬರುತ್ತೆ. ಭಾನುವಾರ ಸೋಮವಾರ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಆ ದಿನಗಳಲ್ಲಿ ನೀವು ವಿಶೇಷವಾಗಿ ಈ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು, ಹಣವನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಹಾಗೆ ಮನ ಮತ್ತು ಧನದ ಬಗ್ಗೆ ಎಚ್ಚರಬೇಕು. ಮನಸ್ಸಲ್ಲಿ ವಿಕ್ಷಿಪ್ತತೆ ಮೂಡುವಂಥದ್ದು, ಚಿಂತೆ ಹೆಚ್ಚಾಗುವಂಥದ್ದು, ಸಿಟ್ಟು ಹೆಚ್ಚಾಗುವಂಥದ್ದು, ಹಾಗೆ ಆ ಸಿಟ್ಟಿನ ಬರದಲ್ಲಿ ಇತರರ ಜೊತೆಗೆ ವಾಗ್ವಾದ ಕಲಹ ಆಗುವಂಥದ್ದು, ಮನಸ್ಸಲ್ಲಿ ಅಶಾಂತಿ ಮೂಡುವಂಥ ಘಟನೆಗಳು ಮಾಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಹಣಕಾಸಿನ ವಿಚಾರವಾಗಿ ನೀವು ದುರ್ವ್ಯಯ ಅಪವ್ಯಯ ಮಾಡ್ಬೋದು. ಅದು ಯಾವುದೇ ರೀತಿಯ ಕಳಪೆ ದರ್ಜೆ ಮೇಲೆ ಒಂದು ವಸ್ತುವಿಗೆ ಹೆಚ್ಚಿನ ಬೆಲೆಯನ್ನು ತೆರುವಂತಾಗಲಿ, ಅಥವಾ ಆನ್ಲೈನ್ನಲ್ಲಿ ಆಫ್ನಲ್ಲಿ ಯಾವುದಾದ್ರೂ ಆಮಿಷಕ್ಕೊಳಗಾಗಿ ನಿಮ್ಮ ಹಣವನ್ನು ಕಳೆದುಕೊಳ್ಳುವಂತಾಗಲಿ. ಹಾಗಾಗಿ ಅಲ್ಲಿ ಕಷ್ಟ ನಷ್ಟಗಳು ಅಥವಾ ಅನಿರೀಕ್ಷಿತವಾದ ನಷ್ಟಗಳೇ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಎಲ್ಲ ವ್ಯವಹಾರದಲ್ಲಿ ಕೊಡುಕೊಳ್ಳುವ ವಿಚಾರದಲ್ಲಿ ಮುನ್ನೆಚ್ಚರಿಕೆ ಬೇಕು. ಮಾತು ನಡವಳಿಕೆಯಲ್ಲೂ ಎಚ್ಚರವಾದ ಬೇಕು. ಮನಸ್ಸಲ್ಲಿ ಸ್ವಲ್ಪ ಅಶಾಂತಿಯ ವಿಕ್ಷಿಪ್ತ ವಾತಾವರಣ ಇರುತ್ತೆ ಭಾನುವಾರ ಸೋಮವಾರಗಳಲ್ಲಿ. ಆ ಬಳಿಕ ಬರುವಂಥ ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳು ನಿಮಗೆ ಅತ್ಯಂತ ಶುಭ ದಿನಗಳು. ಈ ವಾರದ ಅತ್ಯಂತ ಶುಭ ದಿನ ಅಂದರೆ 9, 10, 11 ಮಂಗಳವಾರ, ಬುಧವಾರ, ಗುರುವಾರದಂದು ವಿಶೇಷವಾಗಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಆಗುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಒಂದು ಅವರಿಗೆ ಆರ್ಡರ್ಗಳು ಅಥವಾ ಬೇರೆ ಬೇರೆ ರೀತಿಯ ಒಂದು ಅವರಿಗೆ ಅನುಕೂಲವಾಗುವಂಥ ವಾತಾವರಣಗಳಾಗುವಂಥದ್ದು, ಕೃಷಿಕರಿಗೆ ಕೃಷಿ ಚಟುವಟಿಕೆ ಮಾಡೋರಿಗೆ ಅವರ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು, ಬಂಧು ಮಿತ್ರರ ಸಹಕಾರ ಸಿಗುತ್ತೆ 9, 10, 11ರಲ್ಲಿ. ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳು ಬೇಗ ನಿರ್ವಿಘ್ನವಾಗಿ ಕೆಲಸ ಕಾರ್ಯಗಳಾಗುತ್ತೆ. ಮದುವೆಯ ಮಾತುಕತೆ, ವ್ಯಾಪಾರದ ಮಾತುಕತೆ, ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವ ಮಾತುಕತೆ ಮುಂತಾದ ಹಲವಾರು ನಿಮಗೆ ವ್ಯಾಪಾರ ಅಥವಾ ನಿಮ್ಮ ಒಂದು ಸಾಂಸಾರಿಕ ವಿಚಾರಗಳಿಗೆ ಸಂಬಂಧಪಟ್ಟ ಮಾತುಕತೆಗಳು ಈ ದಿನಗಳಲ್ಲಿ ಅಂದರೆ 9, 10, 11ರಲ್ಲಿ ಸಫಲತೆ ಆಗುತ್ತೆ. ಉತ್ತಮ ಸಮಾರಂಭಗಳಲ್ಲಿ ಭಾಗಿಯಾಗುವಂಥ ಅವಕಾಶ, ಉತ್ತಮವಾದ ಗೌರವಾನ್ವಿತ ವ್ಯಕ್ತಿಗಳ ಜೊತೆಗೆ ಭೇಟಿಯಾಗುವಂಥ ಅವಕಾಶ, ಹಲವಾರು ದಿನದ ಕನಸುಗಳು ನನಸಾಗುವಂಥ ಅವಕಾಶ 9, 10, 11ರಲ್ಲಿ ಬರಲಿವೆ. ಅಪರೂಪದ ಈ 3 ದಿನಗಳನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ಸಿಂಹರಾಶಿಯವರು. ಆ ಬಳಿಕ ಬರುವಂಥ ಕೊನೆ 2 ದಿನಗಳು ಅಷ್ಟು ಉತ್ತಮವಾಗಿಲ್ಲ. ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಸ್ವಲ್ಪ ಕಷ್ಟ ನಷ್ಟಗಳು ಬರ್ಬೋದು, ಆರ್ಥಿಕವಾದ ತೊಂದರೆಗಳು ಬರುವಂಥದ್ದು, ಜೊತೆಗೆ ಕಣ್ಣು, ಕಿವಿ, ಮೂಗಿಗೆ ಸಂಬಂಧಪಟ್ಟ ಏನಾದರೂ ಸಣ್ಣ ಪುಟ್ಟ ಅನಾರೋಗ್ಯಗಳು, ತುರಿಕೆ ಇತ್ಯಾದಿಗಳೆಲ್ಲ ಆಗ್ಬೋದು. ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥದ್ದು, ಜೊತೆಗೆ ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ವಿಪರೀತವಾದ ಹಣ ಖರ್ಚಾಗುವಂಥದ್ದು, ಅಪವ್ಯಯ ಆಗುವಂಥದ್ದು, ದುರ್ವ್ಯಯ ಆಗುವಂಥದ್ದು, ಅಥವಾ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧದಿಂದ ನೀವು ದೊಡ್ಡ ಮೊತ್ತದ ಹಣವನ್ನು ಕಳೆದುಕೊಳ್ಳುವಂಥದ್ದು ಇತ್ಯಾದಿ ಎಲ್ಲ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆಬೇಕು ವಾರದ ಕೊನೆ 2 ದಿನಗಳಲ್ಲಿ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನ ಅಂದರೆ 9, 10, 11 ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಇನ್ನಿತರ ಕೆಲಸಗಳಿದ್ರೆ ಅದನ್ನು ಬೇಗನೆ ಈ 3 ದಿನಗಳಲ್ಲಿ ಮಾಡಿಕೊಳ್ಳೋದು ಒಳ್ಳೆಯದು. ಯಾಕಂದರೆ ನಿಮಗೆ ರವಿ ಅನುಗ್ರಹ ಈ ತಿಂಗಳ 15ರವರೆಗೆ ಅಷ್ಟೇ ಇರುವಂಥದ್ದು. ಆ ಬಳಿಕ ರವಿ ಅನುಗ್ರಹ ಇರೋದಿಲ್ಲ. ಹಾಗಾಗಿ ಈ ವಾರದಲ್ಲಿ ಇರತಕ್ಕಂಥ ಅಪರೂಪದ ರವಿ ಮತ್ತು ಶುಕ್ರರ ಅನುಗ್ರಹ ಸದ್ಬಳಕೆ ಮಾಡಿಕೊಳ್ಳಿ. ಸಿಂಹರಾಶಿಯವರಿಗೆ ಈ ಒಂದು ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ ಅಷ್ಟೊಂದು ಉತ್ತಮವಾದ ಫಲಿತಗಳು ಬರುವಂಥ ದಿನಗಳು ಕಡಿಮೆ ಇರ್ತವೆ. ಆದರೆ ಬಂದಂತಹ ದಿನಗಳನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಸಿಂಹರಾಶಿಯವರು. ಇನ್ನು ವಿಶೇಷ ನಿಮ್ಮ ದೋಷಗಳ ನಿವಾರಣೆಗೆ ಶುಭ ಫಲಕ್ಕಾಗಿ ಮಂಗಳ, ಬುಧ, ಗುರು, ಶನಿ, ರಾಹು, ಕೇತುಗಳು ವಿರುದ್ಧವಾಗಿರೋ ಕಾರಣ ನೀವು ವಿಶೇಷವಾಗಿ ಗಣೇಶ, ಶಿವ, ಸುಬ್ರಹ್ಮಣ್ಯ, ದೇವಿ ಅಥವಾ ಹನುಮಾನ್ ಮುಂತಾದ ದೇವರ ಭಕ್ತಿಗಳನ್ನು ಮಾಡಿಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿಗೆ ಈ ವಾರದ ಶುಭ ಆರಂಭ ಎಂದು ಕಂಡು ಬರ್ತಾ ಇದೆ. ಭಾನುವಾರ, ಸೋಮವಾರ ನಿಮ್ಮ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುತ್ತದೆ. ಶುಭ ವಾರ್ತೆಗಳನ್ನು ಕೇಳ್ತೀರಾ, ಶುಭ ಶಕುನಗಳಾಗುತ್ತವೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ವಿದ್ಯಾರ್ಥಿಗಳ ವಿದ್ಯೆಯಲ್ಲಿ ಪ್ರಗತಿ, ಯುವಕರು, ಮಹಿಳೆಯರು, ಗೃಹಿಣಿಯರು ಮುಂತಾದವರಿಗೆ ಅವರವರ ಒಂದು ಕೋರಿಕೆಗಳು, ಕನಸುಗಳು ಈಡೇರುವಂಥ ಒಂದು ಅವಕಾಶಗಳು ಆಗಲಿವೆ. ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ, ಬಂಧುಗಳಿಂದ, ಮಿತ್ರರಿಂದ ನಿಮಗೆ ಹಲವಾರು ಶುಭ ಸಂದೇಶಗಳು ಅಥವಾ ಸಹಾಯಗಳು ಬರುವಂಥದ್ದು. ಮಾಡುವಂಥ ವೃತ್ತಿ, ಉದ್ಯೋಗದಲ್ಲಿ ನಿಮಗೆ ನೆಮ್ಮದಿಯ ವಾತಾವರಣ, ಅನೇಕ ಕಾಲದಿಂದ ಕಾಯ್ತಾ ಇದ್ದ ದೀರ್ಘಕಾಲದ ಒಂದು ಲಾಭ ಆದಾಯಗಳು ಏನು ಬರುವಂಥದ್ದು, ಅಥವಾ ನಿಮ್ಮ ಸಾಲಗಳಿದ್ದರೆ ಆ ಸಾಲಗಳನ್ನು ತೀರಿಸುವಂಥ ಅವಕಾಶ. ಈ ರೀತಿ ಹಲವಾರು ಶುಭಫಲಗಳು, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ಸಾಂಸಾರಿಕವಾಗಿಯೋ ಆರ್ಥಿಕವಾಗಿಯೋ ಜೊತೆಗೆ ಆರೋಗ್ಯ ವಿಚಾರಕ್ಕೆ ಬಹಳ ಉತ್ತಮವಾದ ದಿನ ಆಗಿದೆ ಭಾನುವಾರ, ಸೋಮವಾರ. ಬಳಿಕ ಬರುವಂಥ 3 ದಿನಗಳು ಮಿಶ್ರ ಫಲದ ದಿನ ಆಗಿವೆ. 9, 10, 11 ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲಗಳು ವ್ಯಕ್ತವಾಗ್ತವೆ. ವಿಶೇಷವಾಗಿ ಅಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ನಿಮಗೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣಕಾಸು ನಷ್ಟ ಆಗುವಂಥದ್ದು, ಅಥವಾ ಯಾವುದೇ ರೀತಿಯ ರಾಂಗ್ ಇನ್ವೆಸ್ಟ್ಮೆಂಟ್ ಅಥವಾ ರಾಂಗ್ ಹೂಡಿಕೆ ಮಾಡಲಿಕ್ಕೆ ಅಲ್ಲಿ ಹಣವನ್ನು ಕಳೆದುಕೊಳ್ಳುವಂಥದ್ದು, ಮನಸ್ಸಿಗೆ ಸ್ವಲ್ಪ ದುಃಖ ಆಗುವಂಥ ಘಟನೆಗಳು ಮನೆಯಲ್ಲಿಯೂ ನಿಮ್ಮ ವೃತ್ತಿ ಜಾಗದಲ್ಲೂ ಇರುವಂಥದ್ದು, ನಿಮ್ಮದೇ ಆತುರ ನಿರ್ಧಾರ ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಕೆಲವೊಂದು ನಿಮಗೆ ನಷ್ಟಗಳು ಸಂಭವಿಸುವಂಥ ಸಾಧ್ಯತೆ. ಹಾಗಾಗಿ ಈ 3 ದಿನಗಳಲ್ಲಿ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್, ದೊಡ್ಡ ಮೊತ್ತದ ವ್ಯವಹಾರ ಮಾಡಲಿಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಆತುರ ನಿರ್ಧಾರ ಬೇಡ. ಆ ಒಂದು ನಂಬಿಕೆಗೆ ಅರ್ಹರಾದಲ್ಲಿ ಅಥವಾ ಅಪರಿಚಿತರಲ್ಲಿ ನೀವೇನಾದರೂ ವ್ಯವಹಾರಗಳು ಮಾಡಬೇಕು, ಸ್ವಲ್ಪ ಮುಂದಿನ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅಷ್ಟೇ ಈ 3 ದಿನಗಳಲ್ಲಿ ಸ್ವಲ್ಪ ನಿಮ್ಮ ಒಂದು ನಡವಳಿಕೆ ಬಗ್ಗೆ, ಮಾತಿನ ಬಗ್ಗೆ, ಜೊತೆಗೆ ನಿಮ್ಮ ಸಾಧನೆಗಳ ಬಗ್ಗೆ ಸ್ವಲ್ಪ ಗಮನವನ್ನು ಖಂಡಿತ ವಹಿಸಬೇಕಾಗತ್ತೆ 3 ದಿನಗಳಲ್ಲಿ. ಆ ಬಳಿಕ ಬರುವಂಥ 2 ದಿನಗಳು ಶುಕ್ರವಾರ, ಶನಿವಾರ ಮತ್ತೆ ನಿಮಗೆ ಉತ್ತಮ ದಿನಗಳು. ಹಾಗಾಗಿ ಈ ದಿನಗಳಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆಯುವಂಥದ್ದು, ಬಂಧುಗಳಿಗೆ ಮಿತ್ರರ ಜೊತೆಗೆ ಭಾವನೆ ಚೆನ್ನಾಗಿ ಆಗುವಂಥದ್ದು. ಇನ್ನೂ ಹಲವಾರು ಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಇದನ್ನು ತಾನಾಗಿ ಬೇಗನೆ ಪ್ರೌಢ ಸದೃಶವಾಗಿ ಆಗುವಂಥದ್ದು. ಜೊತೆಗೆ ಅನಿರೀಕ್ಷಿತವಾಗಿ ಧನಲಾಭ ಆಗುವಂಥದ್ದು, ಅನಿರೀಕ್ಷಿತವಾಗಿ ಯಾವುದೊಂದು ಉತ್ತಮ ಭೋಜನ ಅಥವಾ ಉತ್ತಮ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಈ ರೀತಿ ಅನೇಕ
ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ವಾರದ ಕೊನೆ 2 ದಿನಗಳು ಜರಗಲಿವೆ. ಒಟ್ಟಿನಲ್ಲಿ ಈ ವಾರದ ಆರಂಭದ 2 ದಿನಗಳಂದರೆ ಭಾನುವಾರ, ಸೋಮವಾರ, ಅದೇ ರೀತಿ ವಾರದ ಕೊನೆ 2 ದಿನಗಳಂದರೆ ಶುಕ್ರವಾರ, ಶನಿವಾರ ನಿಮಗೆ ಅತ್ಯಂತ ಶುಭವಾದ ದಿನಗಳಾಗಿ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ನಿಮಗೆ ವ್ಯತಿರಿಕ್ತವಾಗಿ ಈಗ ಹೆಚ್ಚಿನ ಒಂದು 4 ಡೇಟ್ಗಳನ್ನು ಹೇಳಿದರೆ 7, 8, 12, 13 ಬಣ್ಣಗಳನ್ನು ಗಮನಿಸಬೇಕಾದ್ರೆ ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸಿಕೊಳ್ಳಿ. ವಿಶೇಷವಾಗಿ ರವಿಯ ಅನುಗ್ರಹ ಈ ವಾರ ಪೂರ್ತಿ ಇರಲಿದೆ, ಈ ತಿಂಗಳಲ್ಲೂ ಇರಲಿದೆ. ಹಾಗಾಗಿ ರವಿ ಅನುಗ್ರಹದ ವಿಚಾರವಾದ ಈ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಏನಾದರೂ ಉದ್ಯೋಗದ ವಿಚಾರ ಪ್ರಯತ್ನ ಮಾಡಿ ಖಂಡಿತ ಪ್ರಯತ್ನ ಮಾಡಿ ಅದು ಸಫಲತೆ ಆಗುತ್ತೆ. ಬಳಸುವಂಥ ಸಂಖ್ಯೆಗಳು 1, 2, 5, 6, 8 1, 2, 5, 6, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಇನ್ನು ಈ ವಾರದ ನಿಮಗೆ ಈ ಗ್ರಹಗಳ ದೋಷ ಉದಾಹರಣೆಗೆ ಮಂಗಳ, ರಾಹು, ಕೇತು, ಬುಧ ಮುಂತಾದ ಒಂದು ದೋಷಗಳು ನೀವು ಇರುತ್ತವೆ. ಆ ದೋಷಗಳ ನಿವಾರಣೆಗೆ ನೀವೇನು ಮಾಡ್ಬೋದು ಅಂದರೆ ವಿಶೇಷವಾಗಿ ಗಣೇಶ ಅಥವಾ ದೇವಿ ಭಕ್ತಿ ಮಾಡುವಂಥದ್ದು, ಸುಬ್ರಹ್ಮಣ್ಯನ ಭಕ್ತಿ ಮಾಡುವಂಥದ್ದು, ದೇವಿ ದೇವರಲ್ಲಿ ವಿಶೇಷವಾದ ಶುಕ್ರವಾರ ಅಥವಾ ಮಂಗಳವಾರದಂದು ಪೂಜೆ ಮಾಡುವಂಥದ್ದು, ನಾರಾಯಣ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ದೇವಾಲಯ, ವೆಂಕಟೇಶ್ವರಕ್ಕೆ ಸಂಬಂಧಪಟ್ಟ ದೇವಾಲಯಗಳಲ್ಲಿ ಹರಕೆಗಳನ್ನು ಮಾಡಿ ದರ್ಶನಗಳನ್ನು ಮಾಡುವಂಥದ್ದು ಇತ್ಯಾದಿ ಭಕ್ತಿ ಮಾರ್ಗದಿಂದ ನೀವು ಗ್ರಹಗಳ ದೋಷವನ್ನು ನಿವಾರಣೆ ಮಾಡಿಕೊಳ್ಳುತ್ತದೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಗೆ ಈ ವಾರದ ಶುಭ ಆರಂಭ ಎಂದು ಕಂಡು ಬಂದಿದೆ. ಭಾನುವಾರ, ಸೋಮವಾರ ನಿಮ್ಮ ಇಷ್ಟದ ಎಲ್ಲ ವಿಚಾರಗಳು ಆಗುವಂಥದ್ದು, ಅನೇಕ ರೀತಿಯ ಅನಿರೀಕ್ಷಿತ ಲಾಭಗಳು ಆಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು, ಹಣಕಾಸಿನ ಹರಿವು, ಉತ್ತಮ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಜೊತೆಗೆ ಶುಭ ಕಾರ್ಯಗಳು ನಿಗದಿಯಾಗಬಹುದು. ಈ ರೀತಿ ಅನೇಕ ಶುಭ ಫಲಗಳು 2 ದಿನಗಳಂದರೆ 7, 8ರಲ್ಲಿ ನಿಮಗೆ ಬದುಕಿ ಬರಲಿವೆ. ದೀರ್ಘಕಾಲದಿಂದ ನೆನೆಗೊದಗಿ ಬಿದ್ದ ವಿಚಾರಗಳು ಈಗ ಬೇಗ ಬೇಗ ಮಾತುಕತೆ ಆಗುವಂಥದ್ದು, ಮದುವೆ ಫಿಕ್ಸ್ ಆಗುವ ವಿಚಾರ ಇರ್ಬೋದು, ಮನೆ ಕೊಳ್ಳುವಂಥ ವಿಚಾರ ಇರ್ಬೋದು, ಭೂಮಿ ಕೊಳ್ಳುವ ವಿಚಾರ ಇರ್ಬೋದು, ಯಾವುದೇ ರೀತಿಯ ನಿಮ್ಮ ಒಂದು ಮನೋಕಾಮನೆಗಳನ್ನು ಪೂರೈಸಿಕೊಳ್ಳುವಂತೆಗೆ ಈ ಭಾನುವಾರ, ಸೋಮವಾರ ಚೆನ್ನಾಗಿ ಅನುಕೂಲವಾಗಿ ಬರುತ್ತದೆ. ಆ ಬಳಿಕ ಬರುವಂಥ ಮಂಗಳವಾರ, ಬುಧವಾರ, ಗುರುವಾರ 9, 10, 11 ಈ 3 ದಿನಗಳು ಸಹ ನಿಮಗೆ ಬಾಳಿಗೆ ಉತ್ತಮ ದಿನ ಇದೆ. ಇಲ್ಲಿ ಶುಭ ವಾರ್ತೆಗಳನ್ನು ಕೇಳ್ತೀರ, ಮನಸ್ಸಿಗೆ ಇಷ್ಟ ಆಗುವಂಥ ಘಟನೆಗಳು ಜರುಗುತ್ತವೆ. ದೂರದ ಬಂಧುಗಳ ಜೊತೆಗೆ ಮಾತಿನ ಚಕಮಕಿ ಇದ್ದದ್ದು ನಿವಾರಣೆಯಾಗಿ ಆ ಬಂಧು ಮಿತ್ರರ ಜೊತೆಗೆ ಸಮ್ಮಿಲನ ಆಗುವಂಥದ್ದು. ಹಿಂದೆ ನಿಮ್ಮಿಂದ ದೂರ ಆದವರು, ನಿಮ್ಮಿಂದ ವೈರತ್ವ ಮಾಡಿದವರು ಈಗ ನಿಮ್ಮ ಜೊತೆಗೆ ಸೇರುವಂಥದ್ದು, ನಿಮ್ಮ ಜೊತೆಗೆ ಮಿತ್ರತ್ವವನ್ನು ಕಾಪಾಡಿಕೊಳ್ಳುವಂಥದ್ದು. ಈ ರೀತಿ ಅನೇಕ ಖುಷಿ ಕೊಡುವಂಥ ಘಟನೆಗಳು 9, 10, 11ರಲ್ಲಿ ಜರಗಲಿವೆ. ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಬಹಳಷ್ಟು ಮುನ್ನಡೆಯಿದೆ. ಅನೇಕ ರೀತಿಯ ಲಾಭಗಳು ನಿಮಗೆ ಏಕಕಾಲದಲ್ಲಿ ಈ ದಿನ ಬರಲಿವೆ 9, 10, 11ರಲ್ಲಿ. ಹಾಗಾಗಿ ಈ 3 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಕೊನೆಯ 2 ದಿನಗಳು ಅಂದರೆ 12 ಮತ್ತು 13 ಅಷ್ಟು ಉತ್ತಮವಲ್ಲ. ಆ 2 ದಿನಗಳಲ್ಲಿ ನಿಮಗೆ ಶುಕ್ರವಾರ, ಶನಿವಾರದಂದು ಮಾತಿನ ಚಕಮಕಿ, ಮನಸ್ಸಿನ ಅಶಾಂತಿ ಮಾಡುವಂಥದ್ದು, ಬಂಧುಗಳ ಜೊತೆಗೆ ವಾಗ್ವಾದಾಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುವಂಥದ್ದು, ಹಣಕಾಸಿನ ಒಂದು ಹರಿವು ಚೆನ್ನಾಗಿ ಇರದೆ ನಷ್ಟ ಕಷ್ಟಗಳಾಗುವಂಥದ್ದು. ಈ ರೀತಿ ಆ 12, 13ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಶುಕ್ರವಾರ, ಶನಿವಾರದಲ್ಲಿ. ಒಟ್ಟಿನಲ್ಲಿ ಈ ವಾರದ ಒಟ್ಟು 5 ದಿನಗಳು ಅಂದರೆ 7, 8, 9, 10, 11 ಆ 5 ದಿನಗಳಲ್ಲಿ ವಿಶೇಷವಾದ ಶುಭಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಇನ್ನು ತುಲಾರಾಶಿಯವರು ಈ ವಾರದಲ್ಲಿ ಬಳಸುವ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 2, 4, 5, 2, 4, 5 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಇನ್ನು ನಿಮಗಿರತಕ್ಕಂಥ ಗ್ರಹಗಳ ದೋಷ ನಿವಾರಣೆಗೆ ಮಂಗಳ, ಶನಿ, ಕೇತು, ಸೂರ್ಯನ ದೋಷ ನಿವಾರಣೆಗೆ ಗಣೇಶ, ಈಶ್ವರ, ದೇವಿ, ಹನುಮಾನ್ ಅಥವಾ ವೆಂಕಟೇಶ್ವರ ಮುಂತಾದ ದೇವತಾ ಭಕ್ತಿಗಳು ಮಾಡಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿಗೆ ಈ ವಾರದ ಸಾಮಾನ್ಯ ಆರಂಭ. ಭಾನುವಾರ, ಸೋಮವಾರ ಸ್ವಲ್ಪ ಖರ್ಚು ವೆಚ್ಚ ಹೆಚ್ಚಾಗುತ್ತೆ. ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರಬಹುದು. ಅಂದುಕೊಂಡಂತಹ ವಿಚಾರಗಳು ಸ್ವಲ್ಪ ತಲೆ ಕೆಳಗಾಗ್ಬೋದು. ತಂದೆ ಮಕ್ಕಳ ಜೊತೆಗೆ, ಗಂಡ ಹೆಂಡತಿಯರ ಜೊತೆಗೆ ಅಥವಾ ಬಂಧುಗಳ ಮಿತ್ರರ ಜೊತೆಗೆ ಕಲಹಗಳು, ವಾಗ್ವಾದಗಳು ಈ ದಿನ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 7, 8ರಂದು ಮಾತಿನ ಚಕಮಕಿ ಬಗ್ಗೆ, ಅದೇ ರೀತಿ ಹಣಕಾಸಿನ ಬಗ್ಗೆ ಸಹ ಎಚ್ಚರಿಸಬೇಕು. ಭಾನುವಾರ, ಸೋಮವಾರ ಹಣಕಾಸಿನ ಖರ್ಚು ಹೆಚ್ಚಳಾಗುವಂಥದ್ದು ಅಥವಾ ಈಗಾಗಲೇ ನೀವು ಮಾಡಿದಂಥ ಕೆಲವು ಖರ್ಚುಗಳಲ್ಲಿ ಅನೇಕ ರೀತಿಯ ಅಪವ್ಯಯಗಳು, ದುರ್ವ್ಯಯಗಳು ಆಗುವಂಥದ್ದು, ಅದು ಯಾವುದೇ ರೀತಿಯ ಕೊಂಡುಕೊಳ್ಳುವ ವಸ್ತುಗಳಲ್ಲಿ ನಿಮಗೆ ಲಾಸ್ ಅಥವಾ ನಷ್ಟಗಳು ಆಗುವಂಥದ್ದು. ಹಾಗಾಗಿ ಈ ಭಾನುವಾರ, ಸೋಮವಾರ ಮಾತು, ನಡವಳಿಕೆ, ಹಣಕಾಸು, ದೂರ ಪ್ರಯಾಣ ಮುಂತಾದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗತ್ತೆ. ಆ ಬಳಿಕ ಬರುವಂಥ ಮತ್ತೆ 2 ದಿನಗಳು, ಮತ್ತೆ 3 ದಿನಗಳು 9, 10, 11 ಮಂಗಳವಾರ, ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಾಗುವಂಥದ್ದು, ದೂರದ ಪ್ರಯಾಣ ಮಾಡುವಂಥ ಅವಕಾಶ, ಅನೇಕ ರೀತಿಯ ಲಾಭ, ಜಯ ಸಿದ್ಧಿಗಳು ಆಗುವಂಥದ್ದು. ಇನ್ನು ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ನಿಮಗೆ ಹೆಚ್ಚಿನ ಒಂದು ಧನ ಬೆಂಬಲ ಬರುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳು 9, 10, 11ರಲ್ಲಿ ನಿರೀಕ್ಷೆ ಮಾಡುವುದು ವೃಶ್ಚಿಕ ರಾಶಿಯವರು. ಆ ಬಳಿಕ ಬರುವಂಥ 12 ಮತ್ತು 13ನೇ ತಾರೀಕು 12, 13 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿದೆ. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಮುನ್ನಡೆ, ಅನೇಕ ರೀತಿಯ ಪೆಂಡಿಂಗ್ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಕೆಲವು ಬದಲಾವಣೆಗಳನ್ನು ತರುವಂಥ ಪರ್ವಗಳು ಈಗ ಆರಂಭ ಆಗಲಿವೆ. ಹಾಗಾಗಿ ರಾಜಕೀಯವಾಗಿಯೂ, ಆರ್ಥಿಕವಾಗಿಯೂ, ಜೊತೆಗೆ ನಿಮ್ಮ ವೈಯಕ್ತಿಕ ಅಥವಾ ಶೈಕ್ಷಣಿಕವಾಗಿಯೂ ಅನೇಕ ಶುಭ ಫಲಗಳು ಈ ವಾರದಲ್ಲಿ ಘಟಿಸಲಿವೆ ವೃಶ್ಚಿಕ ರಾಶಿಯವರಿಗೆ. ಒಟ್ಟಿನಲ್ಲಿ ಈ ವಾರದ ಅತ್ಯಂತ ಶುಭ ದಿನಗಳು ಅಂದರೆ 9, 10, 11, 12, 13 ನಿರಂತರವಾಗಿ 5 ದಿನಗಳು 9ರಿಂದ 13ರವರೆಗೆ ಇರುವಂಥ 5 ದಿನಗಳಲ್ಲಿ ವಿಶೇಷವಾದ ಚಂದ್ರ ಬರುವಂಥ ದಿನ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಣ್ಣಗಳು ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 2, 3, 6, 7, 2, 3, 6, 7 ಸಂಖ್ಯೆಯನ್ನು ಬಳಸಿಕೊಳ್ಳಿ.
ಜೊತೆಗೆ ಈ ವಾರದಲ್ಲಿ ನೀವು ರೆಡ್ ಬಣ್ಣವನ್ನು 11ರವರೆಗೆ ಅಷ್ಟೇ ಬಳಸ್ಕೊಳ್ಬೋದು. 11ರವರೆಗೆ ನಿಮಗೆ ಮಂಗಳ ಅನುಗ್ರಹ ಕಾರಣ ರೆಡ್ ಅಥವಾ ಕೆಂಪು ಬಣ್ಣ ಜೊತೆಗೆ ಸಂಖ್ಯೆ 9 ಅಥವಾ ನಂಬರ್ನಿಂದ 11ರವರೆಗೆ ಬಳಸ್ಕೊಳ್ಳಿ. 12ರಿಂದ ಆ ಬಣ್ಣವನ್ನು ಬಳಸ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಈ ವಾರದ ನಿಮ್ಮ ಒಂದು ಗ್ರಹಗತಿ ದೋಷಗಳಾದ ರವಿ, ಶನಿ, ರಾಹು ಜೊತೆಗೆ ಇಲ್ಲಿರ್ತಕ್ಕಂತಹ ಬುಧನ ದೋಷ ನಿವಾರಣೆಗಾಗಿ, ಮಂಗಳನ ದೋಷ ನಿವಾರಣೆಗೆ ನೀವು ಗಣೇಶ, ಸುಬ್ರಹ್ಮಣ್ಯ, ಈಶ್ವರ ಅಥವಾ ನಾರಾಯಣ, ಸತ್ಯನಾರಾಯಣ ಮುಂತಾದ ದೇವತೆಗಳ ಭಕ್ತಿ ಮಾಡಿಕೊಳ್ತಾ ಬನ್ನಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿ ಅಥವಾ ಧನುರಾಶಿಗೆ ಈ ವಾರದ ಸಾಮಾನ್ಯ ಆರಂಭ. ಭಾನುವಾರ, ಸೋಮವಾರ ಅಷ್ಟೇನೂ ಉತ್ತಮ ಇಲ್ಲ. ಮಾತಿನ ಚಕಮಕಿ ಬರುತ್ತದೆ. ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹ, ವಾಗ್ವಾದಗಳು ಬರುತ್ತದೆ. ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಥವಾ ಅಡೆತಡೆಗಳು ಬರುತ್ತದೆ. ಇನ್ನು ಹಿಂದೆ ನಾವು ಮಾಡಿದಂತೆ ಯಾವುದೇ ಸಾಲ ಅಥವಾ ಇನ್ನಿತರ ವಿಚಾರಗಳಿಗೆ ಈಗ ವಾಗ್ವಾದ, ನೋಟಿಸ್ಗಳಾಗುವಂಥದ್ದು, ಫೈನ್, ಪೆನಾಲ್ಟಿ ಅಂತೆಲ್ಲ ಬರುತ್ತದೆ. ಅತಿ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿ ಆತುರ ನಿರ್ಧಾರ ಬೇಡ. ಆರೋಗ್ಯವನ್ನು ಕಾಪಾಡಿಕೊಂಡು ನಿಮ್ಮ ಮನಃಶಾಂತಿಯನ್ನು ಕಾಪಾಡಿಕೊಳ್ಳಿ. ಭಾನುವಾರ, ಸೋಮವಾರದಿಂದ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಈ ಧನುರಾಶಿಯವರಿಗೆ. ಆ ಬಳಿಕ ಬರುವಂಥ 9, 10, 11 ಸಾಮಾನ್ಯ ದಿನ ಕಂಡುಬರುತ್ತೆ. ಯಾವುದೇ ರೀತಿ ಹೆಚ್ಚಿನ ಒಂದು ಭದ್ರತೆ ಅಥವಾ ಆ ರೀತಿ ಆತಂಕ ಬೇಕಾಗಿಲ್ಲ. 9, 10, 11ರಲ್ಲಿ ಇಷ್ಟಾರ್ಥ ಸಿದ್ಧಿ ಆಗಲಿದೆ. ವ್ಯಾಪಾರ ವೃದ್ಧಿ ಆಗಲಿದೆ. ಉದ್ಯಮದಲ್ಲಿ ಪ್ರಗತಿ ಆಗಲಿದೆ. ಬಂಧು ಮಿತ್ರರ ಜೊತೆಗೆ ಬಾಂಧವ ವೃದ್ಧಿ ಆಗಲಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂತಹ ಸಾಧ್ಯತೆಗಳು 9, 10, 11ರಲ್ಲಿ ಇರುತ್ತೆ. ಹಾಗಾಗಿ ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿದರೆ ಇನ್ನಿತರ ವಿಚಾರ ಪರವಾಗಿಲ್ಲ. ಇನ್ನಿತರ ವಿಚಾರದಲ್ಲಿ ನಿಮ್ಮ ಪರವಾಗಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಾರದ ಕೊನೆಯ 2 ದಿನಗಳು 12, 13 ಶುಕ್ರವಾರ, ಶನಿವಾರ ಅತ್ಯಂತ ಪ್ರಶಸ್ತವಾದ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು. ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಬೆಳೆಯುವಂಥದ್ದು. ಜೊತೆಗೆ ನಿಮ್ಮ ಒಂದು ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು. ಉದ್ಯೋಗದಲ್ಲಿ ಪ್ರಗತಿ ಅಥವಾ ಇತರ ವರ್ಗದವರಿಗೆ, ವಿದ್ಯಾವಂತ ವರ್ಗದವರಿಗೆ ಅನೇಕ ರೀತಿಯ ಅವರ ಉದ್ಯೋಗಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ಹಾಗಾಗಿ ಈ ವಾರದ ಒಂದು ಅತ್ಯಂತ ಶುಭ ದಿನಗಳಂದರೆ ವಾರದ ಕೊನೆಯ 2 ದಿನಗಳು ಅಂದರೆ ಶುಕ್ರವಾರ, ಶನಿವಾರ ನಿಮಗೆ ಅತ್ಯಂತ ಶುಭ ದಿನ ಆಗಿವೆ. ಆರಂಭದ ದಿನಗಳು ಸ್ವಲ್ಪ ಸಾಮಾನ್ಯ ದಿನದಿಂದ ಆಗಿವೆ. ಹಾಗಾಗಿ ಮಧ್ಯದ 3 ದಿನಗಳು ಸ್ವಲ್ಪ ತುಂಬ ಎಚ್ಚರಿಕೆ ಬೇಕಾದ ದಿನಗಳು. 9, 10, 11ರಲ್ಲಿ ತುಂಬ ಎಚ್ಚರಿಕೆ ಬೇಕು. 7, 8ರಲ್ಲಿ ಸಾಮಾನ್ಯವಾದ ಫಲಗಳು ಬರಲಿವೆ. ಹಾಗಾದರೆ 12 ಮತ್ತು 13 ಅಂದರೆ ಶುಕ್ರವಾರ, ಶನಿವಾರ ನಿಮಗೆ ಅತ್ಯಂತ ಉತ್ತಮ ದರ್ಜೆಯ ಫಲಗಳು, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಶುಭ ವಾರ್ತೆಗಳು ಬರಲಿವೆ. ಹಾಗಾಗಿ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣವನ್ನು 12ರಿಂದ ಬಳಸಿಕೊಳ್ಳಿ. ಯಾಕಂದರೆ 12ಕ್ಕೆ ಅಲ್ಲಿ ಮಂಗಳನ ಪರಿವರ್ತನೆ ಆಗುತ್ತೆ. ಹಾಗಾಗಿ ನಿಮಗೆ ರೆಡ್ ಅಥವಾ ಕೆಂಪು ಬಣ್ಣದ ಆಗಿ ಬರುತ್ತೆ. ಸಂಖ್ಯೆಗಳು 5, 6, 8 ಸಂಖ್ಯೆಯನ್ನು ವಾರಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ 9 ಅಥವಾ ನಂಬರ್ 9 ಸಂಖ್ಯೆಯನ್ನು ನೀವು ಈ ತಿಂಗಳ 12ರಿಂದ ಬಳಸ್ಕೊಳ್ಳೋದು. 12ರಿಂದ ನಿಮಗೆ ಮಂಗಳನ ಅನುಗ್ರಹ ಪ್ರಾಪ್ತಿಯಾಗಲಿದೆ. ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ಅಂದರೆ ರವಿ, ಗುರು, ರಾಹು, ಕುಜ ಇತ್ಯಾದಿಗಳ ದೋಷಗಳು ಕಾಡ್ತಾ ಇರೋ ಕಾರಣ ಈ ಕಾಲದಲ್ಲಿ ವಿಶೇಷವಾಗಿ ಗಣೇಶ, ಸುಬ್ರಹ್ಮಣ್ಯ, ಈಶ್ವರ, ನಾರಾಯಣ ಅಥವಾ ನವಗ್ರಹಗಳ ಆರಾಧನೆ ಮುಂತಾದ ಭಕ್ತಿಗಳನ್ನು ಮಾಡ್ಬೋದು. ಎಲ್ಲ ಧನುಸ್ಸು ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿಗೆ ಈ ವಾರದ ಆರಂಭ ಅತ್ಯುತ್ತಮ ಆರಂಭ ಎಂದು ಕಂಡುಬಂದಿದೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಬಂಧುಗಳ ಜೊತೆಗೆ ಸಹಕಾರ, ಜೊತೆಗೆ ಇನ್ನಿತರ ನೀವು ಯಾವುದಾದ್ರೂ ಪ್ರಯತ್ನಗಳಿಗೆ ಆ ಪ್ರಯತ್ನಗಳಿಗೆ ಸಫಲತೆ ಆಗುವಂಥದ್ದು. ದೂರದ ಬಂಧುಗಳಿಂದ ನಿಮಗೆ ಕೊಡುಗೆಗಳು ಸಿಗುವಂಥದ್ದು. ಅಂದುಕೊಂಡಂಥ ಕೆಲಸ ಕಾರ್ಯ ನಿರ್ವಿಘ್ನವಾಗಿ ನಡೆಯುವಂಥದ್ದು. ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ದೊಡ್ಡ ಮಹತ್ವದ ನಿರ್ಧಾರ ಈ ಭಾನುವಾರ ಅಥವಾ ಸೋಮವಾರದಂದು ನಿಮಗೆ ನೆರೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಆ ಬಳಿಕ ಬರುವಂಥ ಮಂಗಳವಾರ, ಬುಧವಾರ, ಗುರುವಾರ 9, 10, 11 ಅಷ್ಟು ಉತ್ತಮ ಇಲ್ಲ. 9, 10, 11ರಲ್ಲಿ 3 ದಿನ ಕಲಹದ ವಾತಾವರಣ, ಮಾನಸಿಕ ಚಿಂತೆ ಮಾಡುವಂಥದ್ದು, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಸ್ವಲ್ಪ ಹದಗೆಡುವಂಥದ್ದು. ಇನ್ನು ಕೆಲವು ನಿಮಗೆ ದೀರ್ಘಕಾಲದ ಗಂಭೀರವಾದ ನೋವು ಅಥವಾ ಅನಾರೋಗ್ಯದ ಸಮಸ್ಯೆ ಬಗ್ಗೆ ತಿರ್ಗಾ ಯೋಚನೆ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಕಿರಿಯರ ಜೊತೆಗೆ ಕಲಹ, ಮಿತ್ರರ ಜೊತೆಗೆ, ಬಂಧುಗಳ ಜೊತೆಗೆ ಕಲಹ ಅಥವಾ ನಿಮಗಿಂತ ಜೂನಿಯರ್ ಯಾರಿದ್ದರೆ ಅವರ ಜೊತೆಗೆ ಮಾತಿನ ಚಕಮಕಿ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಹಾಗಾಗಿ ಈ ಒಂದು 3 ದಿನಗಳು 9, 10, 11 ಸ್ವಲ್ಪ ಅದನ್ನು ಗಮನವಿಟ್ಟು ತುಂಬ ಮುನ್ನೆಚ್ಚರಿಕೆ ಹೆಜ್ಜೆ ಇಡಬೇಕು. ಆ ಬಳಿಕ 12 ಮತ್ತು 13 ಸಾಮಾನ್ಯ ದಿನ ಕಂಡುಬರುತ್ತೆ. 12 ಮತ್ತು 13ರಲ್ಲಿ ನಿಮಗೆ ಖರ್ಚುಗಳು ಸ್ವಲ್ಪ ವಿಪರೀತ ಬರುತ್ತೆ. ಅನಿರೀಕ್ಷಿತ ಖರ್ಚುಗಳು, ಅನಾಮಧೇಯ ಖರ್ಚುಗಳು ಇವೆಲ್ಲ ಬಂದು ಸ್ವಲ್ಪ ವೆಚ್ಚಗಳು ಹೆಚ್ಚಾಗುತ್ತೆ. ಆದಾಯ ಸ್ವಲ್ಪ ಕುಂಠಿತ ಆಗ್ಬೋದಾಗಿದೆ ವಾರದ ಕೊನೆಯ ದಿನಗಳಲ್ಲಿ. ಆ ಬಗ್ಗೆ ಸ್ವಲ್ಪ ಖರ್ಚಿನ ಬಗ್ಗೆ ನೀವು ಮನಸ್ಸನ್ನು ತಿಳಿ ಮಾಡ್ಕೋಬೇಕು. ಇನ್ನು ಉಳಿದಂತೆ ಈ ವಾರದ ಒಂದು ಭಾನುವಾರ, ಸೋಮವಾರ ನಿಮಗೆ ಅತ್ಯಂತ ಶುಭ ದಿನ. 7, 8, 9, 10, 11 ಮಧ್ಯಮ ದಿನ. 12, 13 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸಂಖ್ಯೆಗಳು 1, 3, 4, 1, 3, 4 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಜೊತೆಗೆ ಈ ವಾರದಲ್ಲಿ ನಿಮಗಿರತಕ್ಕಂತಹ ಆ ವಿಶೇಷವಾದ ರವಿ ಅನುಗ್ರಹ ಇರಲಿದೆ. ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಈ ವಾರ ಪೂರ್ತಿ ಬಳಸ್ಬೋದು. ರವಿ ಅನುಗ್ರಹ ಇದ್ದಾಗ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅನೇಕ ದೀರ್ಘಕಾಲದ ಪೆಂಡಿಂಗ್ ಕೆಲಸಗಳನ್ನು ಮಾಡುವಂಥದ್ದು ಇವೆಲ್ಲವೂ ಈಗ ಆಗಿ ಬರುವಂಥ ದಿನಗಳು. ಆ ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. 7, 8ರಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸಂಖ್ಯೆಗಳು 1, 3, 4, 1, 3, 4 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಏನೇ ಇರತಕ್ಕಂಥ ನಿಮಗೆ ಗ್ರಹ ದೋಷಗಳಾದರೆ ಮಂಗಳ, ಶುಕ್ರ, ಶನಿ, ಕೇತುಗಳ ದೋಷ ನಿವಾರಣೆಗೆ ಗಣೇಶ ಜೊತೆಗೆ ಈಶ್ವರ ಅಥವಾ ಮಹಾಲಕ್ಷ್ಮಿ ತಾಯಿ ಭಕ್ತಿ, ಜೊತೆಗೆ ಹನುಮಾನ ಅಥವಾ ಆಂಜನೇಯನ ಭಕ್ತಿ, ಅದೇ ರೀತಿ ನವಗ್ರಹಗಳ ಒಂದು ಭಕ್ತಿಯನ್ನು ಮಾಡೋದ್ರಿಂದ
ಒಳ್ಳೆಯದಾಗುತ್ತೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿಗೆ ಈ ವಾರದ ಆರಂಭ ಅತ್ಯುತ್ತಮ ಶುಭ ಆರಂಭ ಆಗಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇನಾಗುವಂಥದ್ದು, ಬಂಧು ಮಿತ್ರರ ಸಹಕಾರಗಳು ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳು 7-8ರಲ್ಲಿ ಜರಗಲಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ದೀರ್ಘಕಾಲದ ಕೆಲವು ವ್ಯಾಪಾರದ ಒಪ್ಪಂದ ಆಗಲಿ ಅಥವಾ ಇನ್ನಿತರ ವೈಯಕ್ತಿಕ ಒಪ್ಪಂದಗಳು ಅಗ್ರಿಮೆಂಟ್ ಹೇಳ್ತೀವಲ್ಲ, ಅಂಥ ಒಂದು ಅಗ್ರಿಮೆಂಟ್ಗಳೆಲ್ಲ ಅವಾಗ ನಡೆಯುವಂಥದ್ದು. ವ್ಯಾಪಾರದಲ್ಲಿ ಮುನ್ನಡೆ, ಭೂಮಿ ಕೊಳ್ಳುವಂಥ ಯೋಗ, ವಾಹನ ಕೊಳ್ಳುವಂಥ ಅವಕಾಶ. ಅದೇ ರೀತಿ ನಿಮ್ಮ ಒಂದು ದೀರ್ಘಕಾಲದ ಹಲವಾರು ಕನಸುಗಳು ಈಗ ನನಸಾಗುವಂಥ ಅನೇಕ ರೀತಿಯ ಯಾತ್ರೆ, ಪ್ರಯಾಣಗಳು ಈಗೆಲ್ಲ ಒದಗಿ ಬರುವಂಥ ಸಾಧ್ಯತೆ. ಹಾಗಾಗಿ ಭಾನುವಾರ, ಸೋಮವಾರ ಕುಂಭರಾಶಿಯವರಿಗೆ ಅತ್ಯಂತ ಶುಭ ದಿನ. ಆ ಬಳಿಕ ಬರುವಂಥ ಮತ್ತೆ 3 ದಿನಗಳು ಮಂಗಳವಾರ, ಬುಧವಾರ, ಗುರುವಾರ, ಶನಿವಾರ ಬಳಿಕ ಉತ್ತಮ ದಿನ. ಆ 3 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ, ಅನೇಕಾಗಿ ನಿಮ್ಮ ಕೌಟುಂಬಿಕವಾದ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು, ಬಂಧು ಮಿತ್ರರ ದಯ ತೋರುವಂಥದ್ದು, ದೂರ ಪ್ರಯಾಣ ಪಡುವಂಥ ಅವಕಾಶ, ಅನಿರೀಕ್ಷಿತ ಮತ್ತು ನಿರೀಕ್ಷಿತ 2 ರೀತಿಯ ಲಾಭ ಆದಾಯಗಳು ಬರುವಂಥದ್ದು, ಸಂತೋಷದ ವಾತಾವರಣದಲ್ಲಿ ಇರುವಂಥ ಒಂದು ಅವಕಾಶ. ಹಾಗಾಗಿ 9, 10, 11 ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಈ ಕುಂಭರಾಶಿಯವರು. ಇನ್ನು ಕೊನೆಯ 2 ದಿನಗಳು ಅಂದರೆ ಶುಕ್ರವಾರ, ಶನಿವಾರ 12, 13 ನಿಮಗೆ ಶುಕ್ರವಾರ, ಶನಿವಾರದಂದು ವಿಶೇಷವಾದ ಯಾವುದೇ ರೀತಿಯ ಹೆಚ್ಚಿನ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥಗಳು ಸಿದ್ಧಿ ಆಗಲವೇ. 12, 13 ಶುಕ್ರವಾರ, ಶನಿವಾರದಂದು ಹಣಕಾಸಿನ ವಿಚಾರ ಪರವಾಗಿಲ್ಲ, ವ್ಯಾಪಾರ, ಉದ್ಯೋಗ ಪರವಾಗಿಲ್ಲ. ಆದರೆ ಆರೋಗ್ಯ ವಿಚಾರ ಮತ್ತು ಮನಸ್ಥಿತಿ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕು. 12, 13ರಲ್ಲಿ ಕೆಲವೊಬ್ಬರಿಗೆ ಈಗಾಗಲಿದ್ದಂತೆ ಹೊಟ್ಟೆ ನೋವು, ಅಸಿಡಿಟಿ, ಅಲರ್ಜಿಗಳು ತಲೆಬರ್ಬೋದು. ಇನ್ನು ಕೆಲವರಿಗೆ ತಲೆನೋವು, ಮೈಗ್ರೇನ್, ಹೆಡ್ಡೇಕ್ನಂಥ ತೊಂದರೆಗಳು ಬರ್ಬೋದು. ವಿಶೇಷವಾಗಿ ನಿಮ್ಮ ಒಂದು ಬಾಂಧವ್ಯದಲ್ಲಿ ಇದನ್ನು ಸ್ವಲ್ಪ ಕಡುಕು ಸಹ ಬರ್ಬೋದಾಗಿದೆ. ಹಾಗಾಗಿ ಇಂಥ ಒಂದು ಆರೋಗ್ಯದ ಬಗ್ಗೆನೋ ಮಾತು ನಡವಳಿಕೆ ಬಗ್ಗೆನೋ ಆಗುವಂಥ ಕೆಲವು ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳನ್ನು ನೀವು ಅದನ್ನು ಕಡೆಗಣಿಸದೆ ಚೆನ್ನಾಗಿ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು, ಸರಿ ಮಾಡಿಕೊಳ್ಬೇಕಾಗತ್ತೆ. ವ್ಯಾಪಾರಿಗಳು ವ್ಯಾಪಾರದಲ್ಲಿ, ಆರೋಗ್ಯವಂತರು ಆರೋಗ್ಯದಲ್ಲಿ, ಜೊತೆಗೆ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಸಹ ತುಂಬ ಶ್ರದ್ಧೆಯನ್ನು, ನಿಷ್ಠೆಯನ್ನು ಮೆರೀಬೇಕಾಗುತ್ತೆ ಈ ಶುಕ್ರವಾರ ಮತ್ತು ಶನಿವಾರದಂದು. ಒಟ್ಟಿನಲ್ಲಿ ಈ ವಾರದ ಅತ್ಯಂತ ಶುಭ ದಿನ ನಿಮಗೆ 7, 8, 9, 10, 11 ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನಿರಂತರವಾಗಿ 5 ದಿನಗಳು ಚಂದ್ರನ ಬಲವಂತಹ ಅನೇಕ ದಿನಗಳು ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಡೇಟ್ಗಳು ಆಗಲು ಹೇಳಿದರೆ 7, 8, 9, 10, 11 ಆ 3 ದಿನಗಳು ಸದುಪಯೋಗಪಡಿಸಿಕೊಳ್ಳಿ. ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸಿಕೊಳ್ಳಿ. ರೆಡ್ ಅಥವಾ ಕೆಂಪು ಬಣ್ಣನ ನೀವು 11ರವರೆಗೆ ಅಷ್ಟೇ ಬಳಸ್ಕೊಳ್ಬೋದು. 12ರಿಂದ ನಿಮ್ಮ ಮಂಗಳನ ಪರಿವರ್ತನೆ ಆಗುತ್ತೆ. ಅಲ್ಲಿಂದ ಕೆಂಪು ಬಣ್ಣವನ್ನು ಬಳಸ್ಕೊಳ್ಳೋಗಿಲ್ಲ. ಇನ್ನು ಸಂಖ್ಯೆಗಳು 5 ಮತ್ತು 9 5 and 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಜೊತೆಗೆ ಮಂಗಳನ ಸಂಖ್ಯೆಯಾದ 9ಅನ್ನು ನೀವು 11ರವರೆಗೆ ಅಷ್ಟೇ ಬಳಸ್ಕೊಳ್ಬೋದಾಗಿದೆ. ಇನ್ನು ಈ ವಾರದ ಒಂದು ಗ್ರಹದ ದೋಷ ನಿವಾರಣೆಗೆ ಉದಾಹರಣೆಗೆ ಅಲ್ಲಿ ಗುರು, ಶನಿ, ರಾಹು, ಕೇತುಗಳು ವಿರುದ್ಧವಾಗಿರೋ ಕಾರಣ ನೀವು ವಿಶೇಷವಾಗಿ ಅಲ್ಲಿ ಗಣೇಶ, ಈಶ್ವರ, ಸುಬ್ರಹ್ಮಣ್ಯ ಅಥವಾ ದೇವಿ, ಹನುಮಾನ್ ಮುಂತಾದ ಭಕ್ತಿಗಳನ್ನು ಮಾಡಬಹುದಾಗಿದೆ. ಈ ಎಲ್ಲ ದೇವತಾ ಅನುಗ್ರಹದಿಂದ ಈ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭವಾಗಿದೆ. ಹೆಚ್ಚಿನೇನು ಅಲ್ಲಿ ಗ್ರಹಗಳ ಬೆಂಬಲ ಬರ್ತಾ ಇಲ್ಲ. ಕೆಲವೊಂದು ಗ್ರಹಗಳು ವೈರುಧ್ಯರ ಕಾರಣ ಮಾತಿನ ಚಕಮಕಿ ಆಗುವಂಥದ್ದು, ಮಾತಿನ ಜಗಳಗಳಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು. ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಕಾನೂನಿನ ತೊಡಕು ಅಂದರೆ ಏನಾದರೂ ರೂಲ್ಸ್ಗಳು ಅಥವಾ ಯಾವುದಾದ್ರು ನಿಯಮಗಳು ಬದಲಾಗಿ ಅದರಿಂದ ನಿಮಗೆ ತುಂಬ ಲಾಸ್ ಆಗುವಂಥದ್ದು, ಬಂಧು ಮಿತ್ರರಲ್ಲಿ ವೈರುಧ್ಯಗಳು ಮಾತು ಬರುವಂಥದ್ದು. ಜೊತೆಗೆ ಮನೆಯ ಸದಸ್ಯರಲ್ಲಿ ಸಹ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ ಭಾನುವಾರ, ಸೋಮವಾರ. ಹಾಗಾಗಿ ಮಾತು, ನಡವಳಿಕೆ ಮತ್ತು ಹಣಕಾಸಿನ ಬಗ್ಗೆ ತುಂಬ ಎಚ್ಚರಿಕೆ ಬೇಕು ಮೀನರಾಶಿಯವರಿಗೆ ಈ 7, 8ರಲ್ಲಿ. ಆ ಬಳಿಕ ಬರುವಂಥ 9, 10, 11 ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ, ಗುರುವಾರ, ಶುಕ್ರವಾರ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಬಹುದು. ಮಂಗಳವಾರ, ಬುಧವಾರ, ಗುರುವಾರ ಅಂದರೆ 9, 10, 11 ಈ ಎಲ್ಲ ವಿಚಾರಗಳಿಗೆ ಸದುಪಯೋಗಪಡಿಸಿಕೊಳ್ಬೋದು. ವ್ಯಾಪಾರಿಗಳಿಗೆ ವ್ಯಾಪಾರ ವೃದ್ಧಿ, ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗ ಆಗುವಂಥದ್ದು, ದೂರ ಪ್ರಯಾಣ ಪಡುವಂಥ ಅವಕಾಶ ಅಥವಾ ನಿಮಗೆ ಏನಾದರೂ ಇಷ್ಟವಾದ ವಸ್ತುಗಳನ್ನು ಕೊಳ್ಳುವಂಥ ಅವಕಾಶ. ಈ ರೀತಿ ಅನೇಕ ಶುಭ ಫಲಗಳು ಈ 9, 10, 11ರಲ್ಲಿ ಅಂದರೆ ಮಂಗಳವಾರ, ಬುಧವಾರ, ಗುರುವಾರ ನಿಮಗೆ ಜರುಗಿ ಬರಲಿದೆ. ಆ ಬಳಿಕ ಬರುವಂಥದ್ದು ಶುಕ್ರವಾರ, ಶನಿವಾರ 12 ಮತ್ತು 13ನೇ ತಾರೀಕು. 12, 13ರಲ್ಲಿ ಸಹ ನಿಮಗೆ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ, ವ್ಯಾಪಾರ, ಉದ್ಯೋಗ ಮುನ್ನಡೆ, ಅನೇಕ ಕೆಲಸ ಕಾರ್ಯಗಳಾಗುವಂಥದ್ದು. ವಿದ್ಯಾರ್ಥಿಗಳಿಗೆ ಹೈಯರ್ ಸ್ಟಡಿನಲ್ಲಿ ಸೀಟುಗಳು ಸಿಗ್ಬೋದು. ಯಾವುದೇ ರೀತಿಯ ಒಂದು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಕೆಲವರಿಗೆ ಅನೇಕ ರೀತಿಯ ಅಭಿವೃದ್ಧಿ ಕೆಲಸಗಳು ಆಗುವಂಥದ್ದು. ಇನ್ನು ಪುರುಷ ಅಭ್ಯರ್ಥಿಗಳಿದ್ರೆ ನಿಮಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರದಲ್ಲಿ ಸಹ ನೀವು ಮುನ್ನಡೆ ಸಿಗಲಿಕ್ಕೆ ಅವಕಾಶಗಳು ಸಿಗುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ಲಿಂಗ ಭೇದ ಇಲ್ಲದೆ ಅನೇಕ ಶುಭ ಫಲವನ್ನು 9, 10, 11 ಜೊತೆಗೆ 12, 13ರಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು. ವಾರದ ಅತ್ಯಂತ ಶುಭ ದಿನಗಳಲ್ಲಿ 9, 10, 11 ಮತ್ತು 12, 13 ಆ 5 ದಿನಗಳು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅದೇ ರೀತಿ ನಿಮಗೆ ಇರತಕ್ಕಂಥ ಈ ವಾರದ ವಿಶೇಷವಾದ ಗ್ರಹದ ಅನುಸಾರವಾಗಿ ಬಳಸುವಂಥ ಬಣ್ಣಗಳು ಸ್ನೋ ತೆಗೆದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆ ರೆಡ್ ಅಥವಾ ಕೆಂಪು ಬಣ್ಣ ನಿಮಗೆ 12ರಿಂದ ಅಷ್ಟೇ ಆರಂಭ ಆಗುತ್ತೆ. ಅಲ್ಲಿ ಮಂಗಳನ ಅನುಗ್ರಹ ಅಲ್ಲಿವರೆಗೆ ಇರೋದಿಲ್ಲ. ಮಂಗಳನ ಅನುಗ್ರಹ 12ರಿಂದ ಆರಂಭ ಆಗುತ್ತೆ. ಆವಾಗ ನೀವು ರೆಡ್ ಅಥವಾ ಕೆಂಪು ಬಣ್ಣನ ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಈ ವಾರದ ಅತ್ಯಂತ ಶುಭವಾದ ದಿನಗಳು ಆಗಲೇ ಹೇಳಿದಂತೆ ನಿಮಗೆ 9, 10, 11, 12, 13 ಆ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಜೊತೆಗೆ ಇರತಕ್ಕಂಥ ಸಣ್ಣ ಪುಟ್ಟ ಗ್ರಹದೊಳ ಒಂದು ವ್ಯತ್ಯಾಸ ದೋಷ ನಿವಾರಣೆಗೆ ಗಣೇಶ, ಹನುಮಾನ್, ಈಶ್ವರ ಅಥವಾ ಶನಿ ಮಹಾತ್ಮರು, ನವಗ್ರಹಗಳು ಮುಂತಾದ ದೇವತೆಗಳನ್ನು ಭಕ್ತಿ ಮಾಡ್ತಾ ಬನ್ನಿ.
ಈ ಸಾಡೆ ಸಾತಿಯ ಮಧ್ಯದಲ್ಲೂ ನಿಮಗೆ ನಿರಂತರವಾಗಿ ಚಂದ್ರ ಅನುಗ್ರಹವಂತ 5 ದಿನಗಳು ಸಿಕ್ಕಿವೆ. 9, 10, 11, 12, 13 ಸದುಪಯೋಗ ಪಡಿಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ಒಂದು ಜುಲೈ ತಿಂಗಳ 7ರಿಂದ ಆಗುವಂಥ 13ರವರೆಗಿನ ಒಂದು ವಾರದ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಈ ವಾರದಲ್ಲಿ ಅನೇಕ ರೀತಿಯ ಒಂದು ಪರಿವರ್ತನೆಗಳು ಕೆಲವೊಂದು ಜಾತಕದಲ್ಲಿ ಆಗಲಿವೆ. ಅದೇ ರೀತಿ ಆಗುವಂಥ ಮಂಗಳನ ಪರಿವರ್ತನೆ 12ನೇ ತಾರೀಕು ಆಗುವಂಥ ಮಂಗಳನ ಪರಿವರ್ತನೆ ಸಹ ಒಂದು ಬಹಳ ಮಹತ್ವದ್ದಾಗಿದೆ. ಹಾಗಾಗಿ ಈ ವಾರದಲ್ಲಿ ತಮಗೆಲ್ಲರಿಗೂ ಆ ಒಂದು ನವಗ್ರಹಗಳ ಕೃಪೆಯಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಇಲ್ಲಿವರೆಗೆ ನಮ್ಮ ವಾಹಿನಿಯನ್ನು ವೀಕ್ಷಿಸ್ತಾ ಬಂದು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.